ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಕಳೆದ 6 ತಿಂಗಳ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 400 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ ಸರಣಿಯ 3ನೇ ಭಾಗವನ್ನ ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡುವ, ಸರಿನಾ? ಸೊ 3ನೇ ಭಾಗದಲ್ಲಿ ಇಲ್ಲಿವರೆಗೆ ನಾವು ಎಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ? ಅಪ್ರಾಕ್ಸ್ 180 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ಇವಾಗ ನೆಕ್ಸ್ಟ್ 100 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡುವ. ಹಾಗೆ ಈ ಒಂದು ಕ್ಲಾಸ್ ಯಾವ್ಯಾವ ಎಕ್ಸಾಮ್ಗಳಿಗೆ ಉಪಯೋಗ ಆಗುತ್ತೆ ಅಂತ ಮತ್ತೆ ಸಮ್ ನ್ಯೂ ಆಸ್ಪಿರೆಂಟ್ಸ್ಗಳಿಗೆ ಕ್ವಶನ್ ಇರುತ್ತೆ. ಸೊ ಅದಕ್ಕೆ ನನ್ನ ಉತ್ತರ ಏನು ಅಂತಂದರೆ, ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಂಡುಬರ್ತಕ್ಕಂಥ SSC ಅವರು ನಡೆಸ್ತಕ್ಕಂಥ ಯಾವುದೇ ಎಕ್ಸಾಮ್ ಇರಲಿ, ಈ ಒಂದು ಕ್ಲಾಸ್ ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ RRBಯಲ್ಲಿ ಆಗಿರಲಿ, ಆ್ಯಂಡ್ ನೆಕ್ಸ್ಟ್ ಡಿಫೆನ್ಸ್ ಆಗಿರಲಿ, ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ನ ಈ ಒಂದು ಎಕ್ಸಾಮ್ಗಳಿಗೆ ಒಂದು ಕ್ಲಾಸ್ ಉಪಯೋಗ ಆಗುತ್ತೆ. ಸರಿ ಇಲ್ಲ ಸರ್, ನಾನು ಸೆಂಟ್ರಲ್ ಗೌರ್ಮೆಂಟ್ಗೆ ಓದ್ತಾ ಇಲ್ಲ ಅಂತಂದರೆ, ಹೌದು, ನೀವು ಸ್ಟೇಟ್ ಗೌರ್ಮೆಂಟ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಾ. ಸ್ಟೇಟ್ ಗೌರ್ಮೆಂಟಿನ KA ನಡೆಸ್ತಕ್ಕಂಥ ಯಾವುದೇ ಎಕ್ಸಾಮ್ ಇರಲಿ, ಈ ಒಂದು ಕ್ಲಾಸ್ ನಿಮಗೆ 100% ಉಪಯೋಗ ಆಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಗೊತ್ತಿರ್ಬೋದು, ಸ್ಟೇಟ್ ಗೌರ್ಮೆಂಟಲ್ಲಿ ರೀಸೆಂಟಾಗಿ ಕಾಲ್ ಫಾರ್ಮ್ಗಳ ಸುರಿಮಳೆನೇ ಆಗ್ತಾ ಇದೆ. ಓಕೆ. ಸೊ ಲ್ಯಾಂಡ್ ಸರ್ವೇಯರ್ನ ನೋಟಿಫೈ ಆಗಿದೆ, ಆ್ಯಂಡ್ ನೆಕ್ಸ್ಟ್ VAO ನೋಟಿಫೈ ಆಗಿದೆ, ಆ್ಯಂಡ್ ನೆಕ್ಸ್ಟ್ PC ನೋಟಿಫೈ ಆಗಿದೆ, ಆ್ಯಂಡ್ ನೆಕ್ಸ್ಟ್ KSISF ಅದು ನೋಟಿಫೈ ಆಗಿದೆ. ಮತ್ತು ಯಾವ್ದು ನೋಟಿಫೈ ಆಗಿದೆ? ಈ ಒಂದು CR ಪೊಲೀಸ್, ಸೊ ಅದು ಸಹ ನೋಟಿಫೈ ಆಗಿದೆ. ಓಕೆ. ಆ್ಯಂಡ್ ದೆನ್ ಕ್ರೈಸಲ್ಲಿ ನೋಟಿಫೈ ಆಗಿದ್ದಾವೆ. ಹಾಗೆ ಈ ಒಂದು ಶಿಕ್ಷಕರ ಹುದ್ದೆಗಳು GPSTR ಮತ್ತು HSTR ಮತ್ತು ಈ ಒಂದು PSTR. ಓಕೆ. ಸೊ ಆ ಒಂದು ನೋಟಿಫೈ ಸಹ ಆಗಿರೋ ಕಾರಣದಿಂದಾಗಿ ಕರೆಂಟ್ ಅಫೇರ್ಸ್ ನಿಮಗೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ಒಂದು ಕ್ಲಾಸನ್ನು ನೀವು ಸಂಪೂರ್ಣವಾಗಿ ನೋಡ್ತಾ ಬನ್ನಿ, ಸರಿಯಾ? ಸೊ ಹಾಗಾದರೆ ಬನ್ನಿ, ತಡ ಮಾಡಬೇಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗಾದರೆ ಬನ್ನಿ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಸೊ ರೀಸೆಂಟಾಗಿ ಈ ಒಂದು ರಾಜ್ಯ ಈ ಒಂದು ಯೋಜನೆಯನ್ನು ಆರಂಭ ಮಾಡಿದೆ. ಹಾಗಾದರೆ ಯಾವ ರಾಜ್ಯ ಅದು ಅಂತ? ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಮತ್ತು ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ನಿಮ್ಗೆ ಗೊತ್ತಿರಲಿ, ಆಪ್ಷನ್ ಸಿ, ಈ ಒಂದು ಗುಜರಾತ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಗುಜರಾತ್ ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ರಾಜ್ಯವಾಗಿದೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಇಲ್ಲಿ ಇರ್ತಕ್ಕಂಥ CM ಯಾರು ಕರೆಂಟ್ಲಿ ಅಂತ ನಿಮಗೆ ಕೇಳ್ಬೋದು. ಭೂಪೇಂದ್ರ ಪಟೇಲ್ ಅಂತ ಹೇಳಬೇಕಾಗತ್ತೆ. ಸರ್ನ ಯಾರಿದ್ದಾರೆ ಇವಾಗ ಕರೆಂಟ್ಲಿ ಅಲ್ಲಿ CM? ಈ ಒಂದು ಭೂಪೇಂದ್ರ ಪಟೇಲ್ ಅಂತ ಹೇಳ್ತೀವಿ ಸರ್ನ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ನಿಧನ ಆಗಿರ್ತಕ್ಕಂತಹ ವ್ಯಕ್ತಿಗಳ ಮೇಲಿನ ಪ್ರಶ್ನೆಗಳನ್ನು ನೋಡಿಕೊಳ್ಳುವ. ಓಕೆ. ಸೊ ಯಾಕೆ ಅಂತಂದರೆ ಮೇನ್ಲಿ SSCಯಲ್ಲಿ ನಿಧನ ಆಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಪ್ರಶ್ನೆಗಳನ್ನು ಫೋಕಸ್ ಮಾಡ್ತಾನೆ. RRBಯಲ್ಲಿ ಮಾಡೋದೇ ಇಲ್ಲ ಅಂತಲ್ಲ, ಬಟ್ ಕಡಿಮೆ. ಬಟ್ SSCಯಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾನೆ ನಿಧನ ಆಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ. ಓಕೆ. ಸೊ ನಿಧನ ಆಗಿರ್ತಕ್ಕಂಥ ವ್ಯಕ್ತಿಗಳ ಕ್ವಶನ್ಗಳನ್ನು ನೋಡ್ಕೊಳ್ಳುವ. ಏನಿದೆ ಮೊದಲ ಪ್ರಶ್ನೆ? ಬಾಸ್ಕೆಟ್ಬಾಲ್ ದಂತಕತೆ ಆಸ್ಕರ್ ಶ್ಮಿಡ್ಟ್ 68ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾವ ದೇಶದವರಾಗಿದ್ದರು ಅಂತ ಕೇಳಿದ್ದಾರೆ. ಸರ್, ಬಾಸ್ಕೆಟ್ಬಾಲ್ ಅವರು ಇಂಪಾರ್ಟೆಂಟ್ ಆಗ್ತಾರಾ ಅಂತ ಹೇಳಿದ್ರೆ, ಹೌದು, ವರ್ಲ್ಡ್ ಲೆವೆಲಲ್ಲಿ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹಾಗಾದರೆ ಯಾವ ದೇಶದವರು ಇವರು ಅಂತ? ಯಾವ ದೇಶದವರು ಅಂದರೆ ದ್ಯಾಟ್ ಇಸ್ ಈ ಒಂದು ಬ್ರೆಜಿಲ್ ದೇಶ ಅಂತ ಹೇಳ್ತೀವಿ. ಬ್ರೆಜಿಲ್ ಅಂದಾಗ ಮತ್ತೆ ನೆನಪಾಗುತ್ತೆ, ಏನು ನೆನಪಾಗುತ್ತೆ? ಏನು ಅಂತಂದರೆ FIFA ವರ್ಲ್ಡ್ ಕಪ್ ನೆನಪಾಗುತ್ತೆ. ಸೊ ಹಾಗಾದರೆ ಅತಿ ಹೆಚ್ಚು FIFA ವರ್ಲ್ಡ್ ಕಪ್ಗಳನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ? ಬ್ರೆಜಿಲ್ ಅಂತ ಹೇಳಬೇಕಾಗತ್ತೆ. ಓಕೆ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, 2026ರ FIFA ವರ್ಲ್ಡ್ ಕಪ್ನ ಫೈನಲನ್ನು ಆಡ್ತಕ್ಕಂಥ 2 ದೇಶಗಳು ಯಾವುದು ಅಂದರೆ, ಒಂದು ಅರ್ಜೆಂಟೀನಾ, ಇನ್ನೊಂದು ಸ್ಪೇನ್ ದೇಶ ಅಂತ ಹೇಳ್ತೀವಿ, ಸರಿನಾ? ಸೊ ಈ ಒಂದು ಸೆಮಿಫೈನಲ್ನಲ್ಲಿ ಯಾವ್ಯಾವ ತಂಡಗಳು ಆಟ ಆಡಿದ್ವು ಅನ್ನೋದು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ. ಸರ್, ಅದು ಕೇಳ್ತಾನ? ಹೌದು. FIFA ವರ್ಲ್ಡ್ ಕಪ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಒಲಿಂಪಿಕ್ಗಿಂತ ನಿಮಗೆ ಜಾಸ್ತಿ ಎಂತ ಅಂದರೆ ಇಂಪಾರ್ಟೆನ್ಸ್ ಕೊಡ್ತಾನೆ ನಿಮಗೆ ಎಕ್ಸಾಮಲ್ಲಿ, ಕ್ವಶನ್ ಪೇಪರ್ ತೆಗಿಯೋನು. ಓಕೆ. ಸೊ ಅದಕ್ಕೆ ನಿಮ್ಗೆ ಏನು ಗೊತ್ತಿರಬೇಕಾಗಿತ್ತು ಅಂತಂದರೆ, ಈ ಸೆಮಿಫೈನಲಲ್ಲಿ ಯಾವ್ಯಾವ ತಂಡಗಳು ಮುಖಾಮುಖಿಯಾಗಿದ್ವು ಅಂತ. ಯಾವ್ಯಾವ ತಂಡ ಅಂತಂದರೆ ನಿಮಗೆ ಗೊತ್ತಿರಲಿ, ಅರ್ಜೆಂಟೀನಾ ವರ್ಸಸ್ ಇಂಗ್ಲೆಂಡ್ ಇತ್ತು. ಹಾಗೆ ಈ ಒಂದು ಸ್ಪೇನ್ ವರ್ಸಸ್ ಯಾವ ದೇಶ ಅಂತ ಹೇಳ್ತೀವಿ? ಈ ಫ್ರಾನ್ಸ್ ಅಂತ ಹೇಳ್ತೀವಿ. ಸರಿ, ಯಾವುದು? ಒಂದು ಫ್ರಾನ್ಸ್. ಸೊ E ಮತ್ತು Fನ ಹೊಡೆದಾಕ್ಬಿಟ್ಟಿದ್ದಾರೆ. A ವರ್ಸಸ್ S ಏನಿದೆ ಅಲ್ವಾ, ಇವಾಗ ಫೈನಲ್ ಕಾಳಗದಲ್ಲಿ ಮುಂದೆ ಹೋಗಿದ್ದಾರೆ. ಓಕೆ. ಇಷ್ಟು ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಯಾಕೆ ನಿಮಗೆ ಇದು ಎಲ್ಲವೂ ಸಹ ಗೊತ್ತಿರಬೇಕು ಅಂದರೆ ಕೇಳ್ತಾನೆ. ಸೊ ಇಲ್ಲಿ ಮೊದಲನೇದವ್ರು ಯಾರು ಅಂತ ಕೇಳ್ತಾನೆ, ಫಸ್ಟ್ ವಿನ್ನರ್ ಯಾರು ಅಂತ ಕೇಳ್ತಾನೆ, ಆ್ಯಂಡ್ ದೆನ್ ನೆಕ್ಸ್ಟ್ ಸೆಕೆಂಡ್ ವಿನ್ನರ್ ಯಾರು ಮೀನ್ಸ್ ಫಸ್ಟ್ ರನ್ನರ್ ಅಪ್ ಯಾರು ಅಂತ ಕೇಳ್ತಾನೆ. ಹಾಗೆ 3ನೇ ಸ್ಥಾನ ಯಾರು ಪಡ್ಕೊಂಡಿದ್ದಾರೆ, 4ನೇ ಸ್ಥಾನ ಯಾರು ಪಡ್ಕೊಂಡಿದ್ದಾರೆ ಅನ್ನೋದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ನಿಮಗೇನಾದರೂ ಈ ಟಾಪ್ 4 ತಂಡಗಳ ಹೆಸರು ಗೊತ್ತಿದ್ರೆ ಎಲಿಮಿನೇಟ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಬ್ರೆಜಿಲ್ ಇದೆಯಾ? ಇಲ್ಲ, ಹೊರಗಡೆ ಹೋಗಿದೆ. ಓಕೆ. ಪೋರ್ಚುಗಲ್ ಇದೆಯಾ? ಇಲ್ಲ, ಅದು ಹೊರಗಡೆ ಹೋಗಿದೆ. ಓಕೆ. ಪೋರ್ಚುಗಲ್ ದೇಶದ ನಾಯಕ ಯಾರು? ರೊನಾಲ್ಡೋ ಅವರು ಅಂತ ಹೇಳ್ತೀವಿ, ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ, ಅದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ 4 ತಂಡಗಳ ನಾಯಕರ ಹೆಸರುಗಳನ್ನು ನೀವು ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು ವರ್ಷದ FIFA ವರ್ಲ್ಡ್ ಕಪ್ನಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ವು? 48 ತಂಡಗಳು ಭಾಗವಹಿಸಿದ್ವು. ಸೊ ಹಾಗಾದರೆ ಇವಾಗ ಕೊನೆಯದಾಗಿ ಎಷ್ಟು ತಂಡಗಳು ಉಳಿದಿದ್ದಾವೆ ಫೈನಲ್ಗೆ? 2 ತಂಡಗಳು ಮಾತ್ರ ಉಳಿದಿದ್ದಾವೆ. ಸೆಮಿಫೈನಲ್ಗಳಲ್ಲಿ ಎಷ್ಟು ತಂಡಗಳು ಬಂದಿತ್ತು? 4 ತಂಡಗಳು ಬಂದಿತ್ತು. ಓಕೆ. ಸೊ ಇಲ್ಲಿ 4 ಅಂತಂದರೆ ಮತ್ತೇನು, ಟೋಟಲ್ ಮ್ಯಾಚ್ಗಳು ಎಷ್ಟಿತ್ತು? 104 ಮ್ಯಾಚ್ಗಳು ಈ ವರ್ಷ
ನಡೆದಿತ್ತು ಅಂತ ನೀವು ಹೇಳ್ಬೋದು. ಹಾಗಾದರೆ ಯಾವ್ಯಾವ ದೇಶಗಳಲ್ಲಿ ಇದು ನಡೆದಿದೆ, ಯಾವುದೇ ಒಂದು ಫಿಫಾ ವರ್ಲ್ಡ್ ಕಪ್ ಅಂತ ಹೇಳ್ತೀವಿ. ಎಷ್ಟನೇ ಆವೃತ್ತಿ ಆಗಿದೆ? 23ನೇ ಆವೃತ್ತಿ ಆಗಿದೆ. ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಓಕೆ, ಸೊ 23ನೇ ಆವೃತ್ತಿ ಯಾವ್ಯಾವ ದೇಶ ಅಂತಂದರೆ ಒಂದು ಮೆಕ್ಸಿಕೋ, USA ಹಾಗೆ ಈ ಒಂದು ಕೆನಡಾ ದೇಶಗಳಲ್ಲಿ ನಡೆದಿತ್ತು. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ 3 ಮಾಸ್ಕಟ್ಗಳಿದ್ದಾವೆ ಈ ವರ್ಷ. ವಿಶೇಷ ಇದು, 3 ಮಾಸ್ಕಟ್ಗಳು ಯಾಕಿದ್ದಾವೆ? ಪ್ರತಿಯೊಂದು ದೇಶದ ಒಂದು ಮಾಸ್ಕಾಟ್ ಆಗಿದ್ದಾವೆ. ಹಾಗಾದರೆ ಈ ಒಂದು ಮೆಕ್ಸಿಕೋ ದೇಶದ ಮಾಸ್ಕಾಟ್ ಯಾವುದು? ಝೋಯಾ ಅಂತ ಹೇಳ್ತೀವಿ. ಈ ಈ ಒಂದು ಝೋಯಾ ಅಂತಕ್ಕಂಥದ್ದು, ಝೋಯಾ ಅಂತಂದರೆ ಏನಂತ ಹೇಳ್ತೀವಿ? ಸೊ ಈ ಒಂದು ಲೆಪರ್ಡ್ ಅಂತ ಹೇಳ್ತೇವೆ. ಓಕೆ, ಸೊ ಚೀತಾ ಲೆಪರ್ಡ್ ಥರ ಅದೇ ರೀತಿ ಬರುತ್ತೆ ಒಂದು ಪ್ರಾಣಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು USA ಯಾವುದಿದೆ ಈ ಮಾಸ್ಕಾಟ್ ಅಂತ ಕೇಳಿದ್ರೆ ಕ್ಲಚ್ ಅಂತ ಹೇಳ್ತೀವಿ. ಈ ಸರನ ಏನು? ಕ್ಲಚ್ ಅಂತ ಹೇಳ್ತೀವಿ. ಕ್ಲಚ್ ಗೇರಾ ಅಲ್ಲ, ಕ್ಲಚ್ ಅಂದರೆ ಏನಂತ ಹೇಳ್ತೇವೆ? ಆ ದೇಶದ ಬಾಲ್ಡ್ ಈಗಲ್. ಓಕೆ, ತಲೆ ಮೇಲೆ ಕೂದಲು ಇಲ್ಲದೇ ಇರತಕ್ಕಂಥ ಈಗಲ್ನ ಪ್ರತಿನಿಧಿಸುವುದು ಯಾವುದು ಅಂದರೆ ಈ ಒಂದು ಕ್ಲಚ್ ಅಂತಕ್ಕಂಥ ಮಾಸ್ಕಾಟ್ ಅಂತ ಹೇಳ್ತೀವಿ. ಹಾಗಾದರೆ ಕೆನಡಾದ ಮಾಸ್ಕಾಟ್ ಯಾವುದು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗತ್ತೆ ಮ್ಯಾಪಲ್ ಅಂತ ಹೇಳಬೇಕಾಗತ್ತೆ. MAMPPLE. ಓಕೆ, ಮ್ಯಾಪಲ್ ಅಥವಾ ಮ್ಯಾಂಪಲ್ ಅಂತ ಹೇಳ್ತೀವಿ. ಸೊ ಇದೊಂದು ಮೂಸ್ ಆಗಿದೆ, ಕೆನಡಿಯನ್ ಮೂಸ್ ಅಂತ ಹೇಳ್ತೀವಿ, MAAC. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 94ನೇ ವಯಸ್ಸಿನಲ್ಲಿ ಯಾವ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವರು ನಿಧನರಾದರು ಅಂತ ಕೇಳಿದ್ದಾನೆ. ಯಾರು ನಿಧನರಾಗಿದ್ದಾರೆ ಇವಾಗ ಇತ್ತೀಚೆಗೆ? ಯಾರು ಅಂದರೆ ದ್ಯಾಟ್ ಈಸ್ ಒಂದು ಮೊಹಸಿನಾ ಕಿದ್ವಾಯಿ ಅವರು ಅಂತ ಹೇಳ್ತೀವಿ. ಹೆಸರನ್ನ ಯಾರು ಅಂದರೆ ಒಂದು ಮೊಹಸಿನಾ ಕಿದ್ವಾಯಿ ಅವರು ಅಂತ ಹೇಳ್ತೀವಿ. ಕಿದ್ವಾಯಿ ಅಂದರೆ ನಿಮಗೆ ಏನು ನೆನಪು ಬರಬೇಕು ಸರ್? ಕ್ಯಾನ್ಸರ್ ಆಸ್ಪತ್ರೆ ಅಲ್ವಾ? ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಯಾನ್ಸರ್ ಆಸ್ಪತ್ರೆ ಅಂದಾಗ ಇನ್ನೊಂದು ಇಂಪಾರ್ಟೆಂಟ್ ಆಯಿತು. ನ್ಯಾಷನಲ್ ಪ್ರೆಸ್ಟೀಜ್ ಅವಾರ್ಡ್ ಅಂತ ಒಂದು ಆಸ್ಪತ್ರೆಗೆ ಅವಾರ್ಡನ್ನು ನೀಡಲಾಗಿದೆ. ಯಾವ ವರ್ಷ? 2026ರಲ್ಲಿ ನ್ಯಾಷನಲ್ ಪ್ರೆಸ್ಟೀಜ್ ಅವಾರ್ಡ್ ಅಂತ ಒಂದು ನೀಡಲಾಗಿದೆ. ಸೊ ಯಾವ ಒಂದು ಆಸ್ಪತ್ರೆಗೆ ಅಂದರೆ ರೇವೇನಾ. ಓಕೆ, ರೇವೇನಾ ಆಸ್ಪತ್ರೆ ಅಂತ ಹೇಳ್ತೀವಿ. ಇದು ಎಲ್ಲಿ ಕಂಡುಬರುತ್ತೆ? ಇದು ಕಂಡುಬರ್ತಕ್ಕಂಥದ್ದು ಈ ಒಂದು ತೆಲಂಗಾಣದ ಹೈದರಾಬಾದಲ್ಲಿ ಕಂಡುಬರುತ್ತೆ. ಲೈಕ್ ಇವಾಗ ಅಪೋಲೋ ಹಾಸ್ಪಿಟಲ್ ಹೇಗೆ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಅಲ್ವಾ, ಹಾಗೆ ರೇವೇನಾ ಹಾಸ್ಪಿಟಲ್ಗಳು, ರೇವೇನಾ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಈ ಒಂದು ಹೈದರಾಬಾದಲ್ಲಿ, ಈ ಒಂದು ತೆಲಂಗಾಣದಲ್ಲಿ ಫೇಮಸ್ ಇದ್ದಾವೆ. ಓಕೆ, ಸೊ ಅದು ಸಹ ನಿಮಗೆ ಸಮ್ ಸೈಡಲ್ಲಿ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಹಾಕಿ ಮಾಜಿ ಮುಖ್ಯ ಕೋಚ್ ಮೈಕಲ್ ನೋಬ್ಸ್ ಅವರು 1 ಫೆಬ್ರವರಿ 2026ರಂದು ಎಷ್ಟನೇ ವಯಸ್ಸಿನಲ್ಲಿ ನಿಧನರಾದರು ಅಂತ. ಅಷ್ಟು ಇಂಪಾರ್ಟೆಂಟ್ ಆಗ್ತಾ ಆಗಲ್ಲ, ಬಟ್ ಆದರೂ ಸಹ ನಿಮ್ಗೆ ಗೊತ್ತಿರಲಿ ಎಷ್ಟು ಅಂತ ಹೇಳ್ತೀವಿ, ಒಂದು 71ನೇ ವರ್ಷ ಅಂತ ಹೇಳ್ತೀವಿ. ಬಟ್ ನಿಮಗೆ 71 ವರ್ಷ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬದಲಾಗಿ ಈ ಭಾರತೀಯ ಹಾಕಿಯ ಮಾಜಿ ಮುಖ್ಯ ಕೋಚ್ ಯಾರು ಅಂತ ನಿಮ್ಗೆ ಗೊತ್ತಿರಬೇಕು. ಯಾರು ಅಂತ ಹೇಳ್ತೀವಿ? ಒಂದು ಮೈಕಲ್ ನೋಬ್ಸ್ ಅವರು ಅಂತ ಹೇಳ್ತೀವಿ. ಮೈಕಲ್ ನೋಬ್ಸ್ ಅವರು ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ದ್ಯಾಟ್ ಈಸ್ ಒಂದು ಹಾಕಿಗೆ ಸಂಬಂಧ ಹೊಂದಿದ್ದಾರೆ. ಓಕೆ, ಬಲ್ವಿಂದರ್ ಸಿಂಗ್ ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ? ಹಾಕಿಗೆ ಸಂಬಂಧ ಹೊಂದಿದ್ದಾರೆ. ಓಕೆ, ಹರ್ಮನ್ ಪ್ರೀತ್ ಸಿಂಗ್ ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ? ಹಾಕಿಗೆ ಸಂಬಂಧ ಹೊಂದಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಟರ್ನೆಟ್ನ ಅಜ್ಜ ಎಂದು ಕರೆಯಲ್ಪಡುವ ಯಾವ ಪ್ರಸಿದ್ಧ ಕಂಪ್ಯೂಟರ್ ವಿಜ್ಞಾನಿ ಇತ್ತೀಚೆಗೆ ಟೋಕಿಯೋದಲ್ಲಿ 91ನೇ ವಯಸ್ಸಿನಲ್ಲಿ ನಿಧನರಾದರು ಅಂತ. ಸೊ ಇವ್ರು ಇಂಪಾರ್ಟೆಂಟ್ ಆಗ್ತಾರಾ? ಹೌದು, ಇವರು ಇಂಪಾರ್ಟೆಂಟ್ ಆಗೇ ಆಗ್ತಾರೆ. ಯಾರವರು? ಏನಂತ ಹೇಳ್ತೀವಿ? ದ ಗ್ರ್ಯಾಂಡ್ ಫಾದರ್ ಆಫ್ ಇಂಟರ್ನೆಟ್ ಅಂತ ಹೇಳ್ತೀವಿ. ಗ್ರ್ಯಾಂಡ್ ಫಾದರ್ ಆಫ್ ದ ಇಂಟರ್ನೆಟ್ ಯಾರು? ಓಕೆ, ಸಮ್ ಮೀನ್ಸ್ ನೀವೇನಾದರೂ ಸ್ಟೇಟಲ್ಲಿ ಸಮ್ ಎಂತ ಕಂಬೈನ್ಡ್ GK ಬುಕ್ಗಳೇನಾದರೂ ಓದಿದರೆ ಟಿಮ್ ಬರ್ನರ್ಸ್ಲಿ ಅಂತ ಹೇಳೋ ಚಾನ್ಸಸ್ ಇರುತ್ತೆ, ಬಟ್ ಅಲ್ಲ. ಓಕೆ, ದ ಫಾದರ್ ಯಾರು ಅಂತಂದರೆ ಟಿಮ್ ಬರ್ನರ್ಸ್ಲಿ. ಯಾವುದು? ಈ ಒಂದು ಇಂಟರ್ನೆಟ್ನ ಫಾದರ್ ಅಂತ ಕೇಳಿದ್ರೆ ಟಿಮ್ ಬರ್ನರ್ಸ್ಲಿ. ಓಕೆ, ನೆನಪಿರಲಿ ನಿಮಗೆ, ಈ ಟಿಮ್ ಬರ್ನರ್ಸ್ಲಿ ಫಾದರ್. ಬಟ್ ಗ್ರ್ಯಾಂಡ್ ಫಾದರ್ ಯಾರು ಅಂತಂದರೆ ದ್ಯಾಟ್ ಇಸ್ ಒಂದು ಡೇವಿಡ್ ಜೆ ಫಾರ್ಬರ್ ಅವರು ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಒಂದು ಡೇವಿಡ್ ಜೆ ಫಾರ್ಬರ್ ಅವರು ಅಂತ ಹೇಳ್ತೀವಿ. ಸರ್ ನೆನಪಿಟ್ಕೊಳ್ಳಿ, ಡೇವಿಡ್ ಜೆ ಫಾರ್ಬರ್ ಅವರು ಈ ಒಂದು ಟೋಕಿಯೋದಲ್ಲಿ ಇದ್ರು. ಸೊ ಇವರು ಅಲ್ಲಿ ನಿಧನರಾಗಿದ್ದಾರೆ. ಇವ್ರನ್ನ ನಾವು ದ ಗ್ರ್ಯಾಂಡ್ ಫಾದರ್ ಆಫ್ ಇಂಟರ್ನೆಟ್ ಅಂತ ಹೇಳ್ತೇವೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಹಾಗಾದರೆ ಇಂಟರ್ನೆಟನ್ನು ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು? ದ ಫಾದರ್ ಮೀನ್ಸ್ ಟಿಮ್ ಬರ್ನರ್ಸ್ಲಿ ಅಂತ ಹೇಳ್ತೇವೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 95ನೇ ವಯಸ್ಸಿನಲ್ಲಿ ಯಾವ ಪ್ರಸಿದ್ಧ ಆಸ್ಕರ್ ಪ್ರಶಸ್ತಿ ವಿಜೇತ ನಟರು ನಿಧನರಾದರು ಅಂತ. ಓಕೆ, ಸೊ ಯಾರು ನಿಧನರಾಗಿದ್ದಾರೆ? ದ್ಯಾಟ್ ಈಸ್ ಈ ರಾಬರ್ಟ್ ಡುವಾಲ್ ಅವರು ಅಂತ ಹೇಳ್ತೀವಿ. ಈ ಸಣ್ಣ ಯಾರು ಅಂದರೆ ಒಂದು ರಾಬರ್ಟ್ ಡುವಾಲ್ ಅವರು. ಸುಮ್ಮನೆ ನಿಮಗೆ ಕಿವಿ ಮೇಲೆ ಇರಲಿ ಈ ರೀತಿಯ ಪ್ರಶ್ನೆಗಳು ಅಷ್ಟೇ. ಅಂದರೆ ನೆಕ್ಸ್ಟ್ ಒಂದು ಹಿರಿಯ BJP ನಾಯಕ ಕೆಬೀಂದ್ರ ಪುರಖಾಯಸ್ತ ಅವರು ಎಷ್ಟನೇ ವಯಸ್ಸಿನಲ್ಲಿ ನಿಧನರಾದರು? ಅಗೇನ್ SSC ಕ್ವಶನ್. ಸೊ ಎಷ್ಟನೇ ವಯಸ್ಸಿನಲ್ಲಿ ನಿಧನರಾದರು ಅಂದರೆ ಇವರು 94ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಬಟ್ ಇವರು ಎದಕ್ಕೆ ಸಂಬಂಧ ಹೊಂದಿದ್ದಾರೆ? ಈ ಒಂದು BJPಗೆ ಸಂಬಂಧ ಹೊಂದಿದ್ದಾರೆ. ಯಾರು ಅಂದರೆ ಈ ಒಂದು ಕಬೀಂದ್ರ ಅಂತ ಹೇಳ್ತೇವೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಸಿಂಗಾಪುರದ ಟ್ರೀ ಲೇಡಿ ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರು? ಅವರು ಇತ್ತೀಚೆಗೆ ನಿಧನರಾದರು ಅಂತ ಕೇಳಿದ್ದಾನೆ. ಟ್ರೀ ಲೇಡಿ ಅಂತ ಅಂದಾಗ ಸೊ ಇಲ್ಲಿ ಯಾರಾಗ್ತಾರೆ ಹೇಳ್ಬೋದಾ? ಯಾರು ಅಂದರೆ ದ್ಯಾಟ್ ಇಸ್ ಈ ಕೀರ್ತಿದಾ ಮೆಖಾನಿಯವರು ಅಂತ ಹೇಳ್ತೀವಿ. ಸರಿನಾ? ಯಾವುದು? ಈ ಒಂದು ಕೀರ್ತಿದಾ ಮೆಖಾನಿಯವರು. ಬಟ್ ಇಲ್ಲಿ ಇವ್ರು ಇಂಪಾರ್ಟೆಂಟ್ ಆಗೋದನ್ನ ಸ್ವಲ್ಪ ಸೈಡ್ ಹಾಕ್ಬಿಡಿ. ಬಟ್ ರೀಸೆಂಟಾಗಿ ನಮ್ಮ ಕರ್ನಾಟಕದವರು ಒಬ್ಬರು ಡೆತ್ ಆಗಿದ್ದಾರಲ್ಲ, ಯಾರು ಡೆತ್ ಆಗಿದ್ದಾರೆ? ಗಿರೀಶ್ ಭಾರದ್ವಾಜ್ ಅವರು ಅಂತ ಹೇಳ್ತೀವಿ. ಸೊ ಏನಂತ ಇವರನ್ನು ನಾವು ಫೇಮಸ್ನಲ್ಲಿ ಒಂದು ನೇಮ್ ಕೊಟ್ಟಿದ್ದೀವಿ, ದ ಹ್ಯಾಂಗಿಂಗ್ ಬ್ರಿಡ್ಜ್ ಮ್ಯಾನ್ ಅಂತ ಹೇಳ್ತೀವಿ ಇವ್ರನ್ನ. ಭಾರತದಲ್ಲಿ ತೂಗು ಸೇತುವೆಯ ಒಬ್ಬ ವ್ಯಕ್ತಿ ಅಂತ ಕೇಳಿದ್ರೆ ಯಾರು ಅಂದರೆ ಗಿರೀಶ್ ಭಾರದ್ವಾಜ್. ಹೇಗಿದೆ ನೆನ್ಪಿಟ್ಕೊಳ್ಬೇಕು? ಸೊ ಓಕೆ, ಈ ಪರ್ಸನ್ ನಿಮಗೆ ಏನಾದರೂ ನೀವು ಸಮ್ ಆರ್ಟಿಕಲ್ಗಳನ್ನ ಏನಾದರೂ ನೋಡ್ಕೊಂಡಿದ್ರೆ ನಿಮಗೆ ನೆನ್ಪಿಟ್ಕೊಳ್ಳೋದು ಆ್ಯಂಡ್ ದೆನ್ ಅದು ಇದು
ಏನು ಬೇಕಾಗಿಲ್ಲ ಲಿಂಕ್ ಮಾಡ್ಕೊಳ್ಳೋದು. ಬಟ್ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್, ಓಕೆ, ಹ್ಯಾಂಗಿಂಗ್ ಬ್ರಿಡ್ಜ್ ಏನಂತ ಹೇಳ್ಬೋದು ನಾವು? ಗಿರ್ತಾ ಹೇ ಮೀನ್ಸ್ ಬೀಳ್ತದೆ, ಅದು ಅಲ್ಲಾಡ್ತಿರ್ತದಲ್ಲ ಅದು ಬೀಳ್ತದೆ, ಗಿರ್ತಾ ಹೇ ಅಂತ ನಾವು ಹೇಳ್ತೀವಿ. ಓಕೆ, ಗಿರ್ನ ಅಂದ್ರೆ ಏನು, ನಾವೇನಂತ ಹೇಳ್ತೀವಿ? ಮೀನ್ಸ್ ಬೀಳೋದು ಅಂತ ಹೇಳ್ತೀವಿ. ಸೊ ಅವ್ರ ಹೆಸರೇನಿದೆ, ಗಿರೀಶ್ ಅಂತ ಇದೆ. ಓಕೆ, ಗಿರೀಶ್. ಓಕೆ, ಸೊ ಈಗ ನೆನ್ಪಿಟ್ಕೊಳ್ಬೋದು, ಈ ಥರ ನೆನಪುಳಿತದೆ. ಬಟ್ ಇದು ಫಿಕ್ಸ್ ನಿಮಗೆ ಈ KA ನಡೆಸ್ತಕ್ಕಂಥ ಮುಂದೆ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳ್ತಾನೆ ಗಿರೀಶ್ ಅವ್ರ ಮೇಲೆ. ಓಕೆ, ಇಂಪಾರ್ಟೆಂಟ್ ಕ್ವಶನ್. ಸೊ ಇವ್ರು ಯಾವ ಒಂದು ಜಿಲ್ಲೆಯಲ್ಲಿ ಡೆತ್ ಆದರು ಅಂದರೆ ಉತ್ತರ ಕನ್ನಡದಲ್ಲಿ ಡೆತ್ ಆಗಿದ್ದಾರೆ ರೀಸೆಂಟ್ಲಿ, ಮೀನ್ಸ್ 15 days ಆಯಿತು ಇವರು ಡೆತ್ ಆಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 84ನೇ ವಯಸ್ಸಿನಲ್ಲಿ BCCIನ ಮಾಜಿ ಅಧ್ಯಕ್ಷರು ನಿಧನರಾದರು. ಹಾಗಾದರೆ ಅವ್ರ ಹೆಸರು ಏನು ಅಂತ ಏನಿದ್ದಾರೆ ಅಂದರೆ ದ್ಯಾಟ್ ಇಸ್ ಒಂದು ಈ IS ಬಿಂದ್ರಾ ಅವರು ಅಂತ ಹೇಳ್ತೀವಿ. ಯಾರು ಈ ಒಂದು IS ಬಿಂದ್ರಾ ಅವರು? ನೆನ್ಪಿಟ್ಕೊಳ್ಳಿ, BCCIನ ಮಾಜಿ ಅಧ್ಯಕ್ಷ ಯಾರು ಅಂದರೆ ದ್ಯಾಟ್ ಇಸ್ ಒಂದು IS ಬಿಂದ್ರಾ ಅವರು. ಓಕೆ, ಸೊ ಹಾಗಾದರೆ ಇವರು ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಕ್ರಿಕೆಟ್ಗೆ ಇವರು ಸಂಬಂಧ ಹೊಂದಿದ್ದಾರೆ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದ ಪ್ರಖ್ಯಾತ ಪರಿಸರ ವಿಜ್ಞಾನಿ ಇತ್ತೀಚೆಗೆ ನಿಧನರಾದರು. ಯಾರವರು? ಹೂಸ್ ದ್ಯಾಟ್ ಪರ್ಸನ್ ಅಂತ ಯಾರಿರ್ಬೋದು? ಯಾರು ಅಂದರೆ ದ್ಯಾಟ್ ಇಸ್ ಒಂದು ಮಾಧವ್ ಘಾಡ್ಗಿಲ್ ಅಂತ ಹೇಳ್ತೇವೆ. ಮಾಧವ್ ಘಾಡ್ಗಿಲ್ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ರಚನೆ ಮಾಡಿರ್ತಕ್ಕಂಥ 2 ಕಮಿಟಿಗಳಲ್ಲಿ, ಕೇಂದ್ರ ಸರ್ಕಾರದ 2 ಕಮಿಟಿಗಳಲ್ಲಿ ಒಂದು ಕಮಿಟಿ ಹೆಸರು ಏನು ಅಂದರೆ ಒಂದು ಮಾಧವ್ ಘಾಡ್ಗಿಲ್ ಕಮಿಟಿ ಅಂತ ಹೇಳ್ತೇವೆ. ಓಕೆ, ಸೊ ಇದೇ ಮಾಧವ್ ಘಾಡ್ಗಿಲ್ ಅವರಿಗೆ ರೀಸೆಂಟ್ಲಿ ಒಂದು ಅವಾರ್ಡ್ ಸಹ ಸಿಕ್ಕಿತ್ತು 2024 ಅನಿಸುತ್ತೆ. ಯಾವುದಂದರೆ ಅರ್ತ್ ಪ್ರೈಸ್ ಅಂತ ಇರ್ಬೋದು ಇವರಿಗೆ. ಓಕೆ, ಯಾವುದು ಅಂತ ಹೇಳ್ತೀವಿ, ಒಂದು ಅರ್ತ್ ಪ್ರೈಸ್ ಅಂತ ಹೇಳ್ತೀವಿ. ಅರ್ತ್ ಪ್ರೈಸ್ ಯಾರಿಗೆ ಸಿಕ್ಕಿತ್ತು ಅಂದರೆ ಮಾಧವ್ ಘಾಡ್ಗಿಲ್ ಅವರಿಗೆ ಅಂತ ಹೇಳ್ತೇವೆ. ಸೊ ಅದು ಸಹ ನಿಮಗೆ ನೆನಪಿಟ್ಕೊಳ್ಳಿ, ಯಾಕಂದರೆ ಅದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ರೀಸೆಂಟ್ಲಿ ಯಾರಿಗೆ ಸಿಕ್ಕಿದೆ ಅಂದರೆ ಸುಪ್ರಿಯಾ ಅವ್ರಿಗೆ ಸಿಕ್ಕಿದೆ. ಸುಪ್ರಿಯಾ ಅವರು ಯಾರು? ಈ ತಮಿಳುನಾಡಿನ ಹೋರಾಟಗಾರ್ತಿ ಅಂತ ಹೇಳ್ಬೋದು. ಓಕೆ, ಸಾಮಾಜಿಕ ಅಂದರೆ ನೀವು ಒಂದು ಪರಿಸರ ಹೋರಾಟಗಾರ್ತಿ ಅಂತ ಹೇಳ್ತೀವಿ ಸುಪ್ರಿಯಾ ಅವರಿಗೆ. ಸೊ ಅವರಿಗೆ ಒಂದು ಅವಾರ್ಡ್ ಸಿಕ್ಕಿದೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಸುಂದರ್ಲಾಲ್ ಬಹುಗುಣ ಇದೆ. ಸುಂದರ್ಲಾಲ್ ಬಹುಗುಣ ಯಾರು ಅಂತ? ಚಿಪ್ಕೋ ಚಳವಳಿ ನೀವು ಕೇಳಿರ್ತೀರಾ. ಯಾವಾಗ ನಡೆದಿದೆ ಚಿಪ್ಕೋ ಚಳವಳಿ? 1973 ನಡೆದಿದೆ. ಸೊ ಈ ಒಂದು ಚಿಪ್ಕೋ ಚಳವಳಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು ಯಾರು ಅಂದರೆ ಸುಂದರ್ಲಾಲ್ ಬಹುಗುಣ ಮತ್ತು ಚಾಂಡಿ ಪ್ರಸಾದ್ ಭಟ್ ಅವರು ಅಂತ ಹೇಳ್ತೇವೆ. ಓಕೆ, ಸರ್ ಬಾಬಾ ಆಮ್ಟೆ ಅಲ್ವಾ? ಮೇಧಾ ಫಾಡ್ಕರ್ ಅಲ್ವಾ? ಅಲ್ಲ, ಅವರು ನರ್ಮದಾ ಬಚಾವೋ ಆಂದೋಲನದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಯಾರು ಅಂತಂದರೆ 1985 ದ್ಯಾಟ್ ಈಸ್ ಒಂದು ಮೇಧಾ ಫಾಡ್ಕರ್ ಅವರು, ಇನ್ನೊಂದು ಬಾಬಾ ಆಮ್ಟೆ ಅವರು ಅಂತ ಹೇಳ್ತೀವಿ. ಯಾವಾಗ? 1985 ಯಾವ ರಾಜ್ಯದಲ್ಲಿ ಇದು? ಒಂದು ಮಧ್ಯಪ್ರದೇಶ ಹಾಗೂ ಒಂದು ಗುಜರಾತ್ ರಾಜ್ಯದಲ್ಲಿ ಅಂತ ಹೇಳ್ತೇವೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಿ. ಸೊ ಇಲ್ಲಿ ಚಿಪ್ಕೋ ಯಾವಾಗ? 73. ಅಪ್ಪಿಕೋ ಯಾವಾಗ? ಸರಿ, 73ಕ್ಕೆ 10 ಕೂಡಿಸ್ರಿ ಎಷ್ಟಾಗುತ್ತೆ? 83 ಆಗುತ್ತೆ. ಸೊ ಅಪ್ಪಿಕೋ ಚಳವಳಿ ಪಾಂಡುರಂಗ ಹೆಗಡೆ ಅವರು ನಮ್ಮ ಕರ್ನಾಟಕದಲ್ಲಿ ಆರಂಭ ಮಾಡಿದರು. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಮಾಜಿ ಭಾರತೀಯ ಹಾಕಿ ಆಟಗಾರ ಮತ್ತು ಒಲಿಂಪಿಯನ್ ಯಾರು ಅಂತ ಕೇಳಿದ್ದಾರೆ. ಯಾರಾಗಿರ್ಬೋದು ಇವರು? ಯಾರು ಅಂದರೆ ದ್ಯಾಟ್ ಇಸ್ ಒಂದು ದವಿಂದರ್ ಸಿಂಗ್ ಘರ್ಚಾ ಅವರು ಅಂತ ಹೇಳ್ತೀವಿ. ಸರ್ ಯಾರು ಅಂದರೆ ಒಂದು ದವಿಂದರ್ ಸಿಂಗ್ ಘರ್ಚಾ ಅವರು ಭಾರತೀಯ ಹಾಕಿ ಆಟಗಾರರಾಗಿದ್ದಾರೆ. ಇವರು ಈ ರೀಸೆಂಟ್ಲಿ ಡೆತ್ ಆಗಿದ್ದಾರೆ. ಹಾಗೆ ಬಲಬಿಂದರ್ ಸಿಂಗ್, ಸೊ ಇವ್ರದ್ದು ಹೇಳ್ದಲ್ವ ನಾನು ನಿಮಗೆ, ಯಾವಾಗ ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ? ಹಾಕಿಗೆ ಸಂಬಂಧ ಹೊಂದಿದ್ದಾರೆ. ಬಟ್ ಇವರು ಆಪ್ಷನ್ ಬಿ ಆಗಲ್ವಾ? ಬಟ್ ಇವರು ಡೆತ್ ಆಗಿಲ್ಲ. ಓಕೆ, ಬಟ್ ಇವರಿಗೆ ರೀಸೆಂಟ್ಲಿ ಪದ್ಮ ಅವಾರ್ಡ್ ನೀಡಲಾಗಿದೆ. ಓಕೆ, ಸೊ ಯಾರಿಗೆ ಅಂದರೆ ಒಂದು ಬಲಬಿಂದರ್ ಸಿಂಗ್ ಅವರಿಗೆ ಪದ್ಮ ಅವಾರ್ಡ್ ನೀಡಲಾಗಿದೆ 2026 ಸೊ ದ್ಯಾಟ್ಸ್ ವೈ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅದಕ್ಕೆ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 1928ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಆಲ್ ಇಂಡಿಯಾ ಕಾರ್ಮಿಕರು ಮತ್ತು ರೈತರ ಪಕ್ಷದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು ಅಂತ ಕೇಳಿದಾನೆ. ಯಾರು ಆಯ್ಕೆಯಾಗಿರಬಹುದು ಹೇಳ್ಬೋದಾ? ಓಕೆ, ಸಮ್ ಸ್ಟಾಟಿಕ್ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು ಇವಾಗ. ಯಾರು ಅಂದರೆ ದ್ಯಾಟ್ ಇಸ್ ಒಂದು ಸಾಹೇಲ್ ಸಿಂಗ್ ಜೋಶ್ ಅವರು ಅಂತ ಹೇಳ್ತೀವಿ. ಓಕೆ, ಸರ್ ಇದು ಕರೆಂಟ್ ಅಫೇರ್ಸ್ ಇದು ಇಲ್ಲ 1928 ಅಂತ ಅಂದರೆ, ಸೊ ಇದರ ರಿಲೇಟೆಡ್ ಏನೋ ಆಗಿದೆ ಇತ್ತೀಚೆಗೆ. ಸೊ ದ್ಯಾಟ್ಸ್ ವೈ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮೀನ್ಸ್ ಹಳೆಯ 100 ವರ್ಷದ 90 ವರ್ಷದ ಘಟನೆಗಳೇನಿರ್ತಾವಲ್ಲ ಅದು ಮತ್ತೆ ರಿಕಾಲ್ ಆಗಿರುತ್ತೆ, ಏನೋ ಆಗಿರುತ್ತೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು 1924 ಏನು ಸ್ಥಾಪನೆ ಆಯಿತು? HRA ಸ್ಥಾಪನೆ ಆಗಿತ್ತು. ಓಕೆ, ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸೊ ಇದು ಸ್ಥಾಪನೆ ಆಗಿತ್ತು 1924. ಸೊ 2024 ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾನೆ. 100 year ಕಂಪ್ಲೀಟ್ ಆಗಿದೆ ಅಂತ. ಓಕೆ, ಅದೇ ನೆಕ್ಸ್ಟ್ ಈ ಒಂದು ನವಭಾರತ್ ಸಭಾ ಅಲ್ವಾ, ನವಜೀವನ್ ಸಭಾ. ಸೊ 1926 ಸ್ಥಾಪನೆ ಆಗುತ್ತೆ. ಯಾರು ಸ್ಥಾಪನೆ ಮಾಡ್ತಾರೆ? ಭಗತ್ ಸಿಂಗ್ ಅವರು ಸ್ಥಾಪನೆ ಮಾಡ್ತಾರೆ. ಸೊ ಇವಾಗ 2026ಕ್ಕೆ 100 year ಕಂಪ್ಲೀಟ್ ಆಗಿದೆ. ಸೊ ಯಾಕೆ ಕೇಳಬಾರ್ದು ಇದನ್ನು ಅಂತ? ಸೊ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇದು ಸ್ಥಾಪನೆ ಆಗಿರೋದು ಎಲ್ಲಿ ಅಂತ? ಎಲ್ಲಿ ಸ್ಥಾಪನೆ ಆಗಿತ್ತು? ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಲಾಹೋರಲ್ಲಿ ಸ್ಥಾಪನೆ ಆಗಿತ್ತು. ಓಕೆ, ಕೇಳ್ತಾನೆ ಎಲ್ಲಿ ಸ್ಥಾಪನೆ ಆಗಿದೆ ಅಂತ. ಸೊ ಅದಕ್ಕೆ ನಿಮಗೆ ಸಮ್ 100 years ಏನಿರುತ್ತಲ್ವಾ, ಸೊ ಅದು ಕರೆಂಟ್ಲಿ 100 years ಆಗಿರುತ್ತೆ. ಅದಕ್ಕೆ 1924 ಆಗಿರೋದು, 1925 ಆಗಿರೋದು, 1926 ಆಗಿರೋದು, 1927 ಆಗಿರೋದು. ಓಕೆ, ಸೊ ಅದಕ್ಕೆ ನೀವು ಅದನ್ನು ಲಿಂಕ್ ಮಾಡ್ಕೊಂಡು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ 1973 ಆರ್ 1976 ಆಗಿರ್ತಕ್ಕಂಥದ್ದು ಏನೇನಿದೆ ಅಲ್ವಾ ಅದನ್ನು ಸಹ ನೀವು ರಿಕಾಲ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ 50 year ಕಂಪ್ಲೀಟ್ ಆಗಿರುತ್ತೆ ಅದು. ಓಕೆ, ಸೊ ಈ ರೀತಿ ನೋಡ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಸ್ವಲ್ಪ ಈಸಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿ ಯಾರು ಆಗಿದ್ರು? ಸಾಹೇಲ್ ಸಿಂಗ್ ಜೋಶ್ ಅವರು ಇಲ್ಲಿ ಸರಿದೂತ್ರ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾವಯವ ರಸಾಯನಶಾಸ್ತ್ರ ಮತ್ತು ಔಷಧೀಯ ಸಸ್ಯಗಳ ಮೇಲೆ ಕೆಲಸ ಮಾಡಿದ ಮೊದಲ ಭಾರತೀಯ ಮಹಿಳಾ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಯಾರಾಗಿದ್ದಾರೆ ಈ ಒಂದು ಮಹಿಳಾ ವಿಜ್ಞಾನಿ?
ದ್ಯಾಟ್ ಈಸ್ ಈ ಆಸೀಮಾ ಚಟರ್ಜಿ ಅವರು ಅಂತ ಹೇಳ್ತೀವಿ. ಸರ್ ಯಾರು ಅಂತ ಹೇಳ್ತೀವಿ, ಒಂದು ಆಸೀಮಾ ಚಟರ್ಜಿ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸ್ಥಾನಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಯಾವ ಅನುಚ್ಛೇದದಲ್ಲಿ ಉಲ್ಲೇಖಿಸಲಾಗಿದೆ ಅಂತ. ಓಕೆ, ಸೊ ಇದನ್ನು ಅನುಚ್ಛೇದ 130 ಅಂತ ಹೇಳ್ತೀವಿ. ಬಟ್ ಇಲ್ಲಿ ಕ್ವಶನ್ ಬಿಟ್ಟಾಕ್ಬಿಡಿ. ಓಕೆ, ಕ್ವಶನ್ ಎಷ್ಟಾಗ್ತಿದ್ದಾವೆ ಈ ಒಂದು ಕ್ಲಾಸಲ್ಲಿ ಅದನ್ನೆಲ್ಲ ಬೇಡ. ಜಸ್ಟ್ ನಿಮಗೆ ಇನ್ನೊಂದು ಟಾಪಿಕ್ ಹೇಳ್ತೀನಿ. ಏನು ಅಂತಂದರೆ, ರೀಸೆಂಟಾಗಿ ನಮ್ಮ ಕರ್ನಾಟಕದ ಗವರ್ನರ್ ಆಗಿರ್ತಕ್ಕಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಏನು ಮಾಡಿದ್ದಾರೆ, ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ದ್ಯಾಟ್ ಈಸ್ KPSCಯ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಶಂಕರಪ್ಪ ಸಾಹುಕಾರ ಅಂತಕ್ಕಂಥ ವ್ಯಕ್ತಿಯನ್ನು ಅಲ್ಲಿಂದ ತೆಗೆದು ಹಾಕಿದ್ದಾರೆ. ಏನು ಮಾಡಿದ್ದಾರೆ, ಅಮಾನತುಗೊಳಿಸಿದ್ದಾರೆ. ಓಕೆ, ಕ್ಲಿಯರ್ ಇದೆಯಾ? ನಾನು ಹೇಳೋ ವರ್ಡ್ ನಿಮಗೆ ಕ್ಲಿಯರ್ ಇದೆಯಾ? ಓಕೆ, ಗುಡ್. ಸೊ ಹಾಗಾದರೆ ನಾವು ಇನ್ನೊಂದು ಸಹ ಓದಿರ್ತೀವಿ. ಆ್ಯಂಡ್ ದೆನ್ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಸಹ ನಾವು ಎಕ್ಸಾಮಲ್ಲಿ ಟಿಕ್ ಮಾಡಿರ್ತೀವಿ. ಏನಂತ, ಈ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಓಕೆ, ಸೊ ಇದರ ಅಧ್ಯಕ್ಷರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಲ್ಲಿದೆ. ಬದಲಾಗಿ ಇವರನ್ನ ಕಿತ್ತಾಕ್ತಕ್ಕಂಥ ಇವರನ್ನ ಆ ಒಂದು ಸ್ಥಾನದಿಂದ ತೆಗೆದು ಹಾಕ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿಲ್ಲ ಅಂತ ಸಹ ನಾವು ಓದಿರ್ತೀವಲ್ಲ. ಹಾಗಾದರೆ ಇವ್ರು ಹೇಗೆ ತೆಗೆದು ಹಾಕಿದ್ರು ಅಂತ ಓಕೆ ಹೇಳ್ಬೋದಾ? ಇವಾಗ 2 ವರ್ಡ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಒಂದು ಸಸ್ಪೆಂಡ್ ಅಂತ, ಇನ್ನೊಂದು ಡಿಸ್ಮಿಸ್ ಅಂತ. ಓಕೆ, ಸೊ ಇಲ್ಲಿ ಹೇಳಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ರಾಜ್ಯಪಾಲರು ಅವರನ್ನು ಡಿಸ್ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಅವರನ್ನು ಏನು ಮಾಡ್ಬೋದು ಅಂದರೆ ಸಸ್ಪೆಂಡ್ ಮಾಡ್ಬೋದು, ಅಮಾನತು ಮಾಡ್ಬೋದು. ಯಾವೊಂದು ವಿಧಿಯ ಅನ್ವಯ ಅಂತ ಕೇಳ್ತಾನೆ, 317ರ ವಿಧಿಯ ಅನ್ವಯ. ಸೊ ಕರ್ನಾಟಕದಲ್ಲಿ ನ್ಯೂಸಲ್ಲಿದೆ, ಸೊ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾವೊಂದು ವಿಧಿಯಲ್ಲಿ ಕಂಡುಬರುತ್ತೆ, 316ರಲ್ಲಿ UPSCಯ ಚೇರ್ಮನ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಅಥಾರಿಟಿ ಚೇರ್ಮನ್, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು JPSCಯ ಚೇರ್ಮನ್, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಲ್ವಾ, ಅದರ ಚೇರ್ಮನ್ನನ್ನು ನೇಮಕಾತಿಯ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಒಂದು 316 ಅಂತ ಹೇಳ್ತೀವಿ. ಹಾಗೆ ಅವರನ್ನು ತೆಗೆದುಹಾಕ್ತಕ್ಕಂತಹ ವಿಧಿ ಇರ್ತಕ್ಕಂಥದ್ದು ಯಾವುದು ಅಂದರೆ 317ನೇ ವಿಧಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಬಟ್ ಜಸ್ಟ್ ನಿಮಗೆ ಅವ್ರ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ 315ನೇ ವಿಧಿ ಹೇಳ್ತದೆ. ಬಟ್ ನೇಮಕ ಮಾಡೋದು ಯಾವುದು 316, ತೆಗೆದಾಕೋದು ಯಾವುದು 317. ಹಾಗಾದರೆ ಇವಾಗ ಶಿವಶಂಕರಪ್ಪ ಸಾಹುಕಾರ ಅಂತಕ್ಕಂಥ KPSC ಅಧ್ಯಕ್ಷರು ಏನಿದಾರಲ್ವಾ, ಈತನನ್ನು ಕಂಪ್ಲೀಟ್ಲಿ ಆ ಒಂದು ಸ್ಥಾನದಿಂದ ತೆಗೆದು ಹಾಕಬೇಕು ಅಂತಂದರೆ ಅದನ್ನು ಯಾರು ಮಾಡಬಹುದು? ದ್ಯಾಟ್ ಈಸ್ ಅಗೇನ್ 317ನೇ ವಿಧಿಯ ಅನ್ವಯ, ದ್ಯಾಟ್ ಈಸ್ ಈ ಒಂದು ರಾಷ್ಟ್ರಪತಿಗಳು ಮಾಡಬಹುದು. ಓಕೆ, ಸೊ ಈ ಒಂದು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಒಂದು ಸಮಿತಿ ನೇಮಕ ಮಾಡುತ್ತೆ. ಸಮಿತಿ ನೇಮಕ ಮಾಡಿ ಓಕೆ ಈತ ಅಲ್ಲಿಂದ ತೆಗೆದು ಹಾಕ್ಬೋದಾ ಅಥವಾ ತೆಗೆದು ಹಾಕೋಕ್ಕಾಗಲ್ವಾ, ಈತ ತಪ್ಪು ಮಾಡಿದಾನ ಅಥವಾ ತಪ್ಪು ಮಾಡಿಲ್ಲ, ಒಂದು ವರದಿ ಕೊಡಿ ಅಂತ ಕೇಳುತ್ತೆ. ಆ ವರದಿ ಏನಾದರೂ ಈತನ ವಿರುದ್ಧ ನೆಗೆಟಿವ್ ಬಂತು ಅಂದರೆ ಇವನೇ ಇರ್ತಾರೆ, ಅದೇ ಇದೇ ವ್ಯಕ್ತಿ ಇರ್ತಾನೆ. ಸೊ ಏನಾದರೂ ಪಾಸಿಟಿವ್ ಬಂತು ಅಂದರೆ ಈತನ ಮೇಲೆ ಅದು ಪ್ರೂವ್ ಆಯಿತು ಅಂತಂದರೆ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, 317ನೇ ವಿಧಿಯ ಅನ್ವಯ ಈ ಶಿವಶಂಕರಪ್ಪ ಸಾಹುಕಾರ ಅಂತಕ್ಕಂಥ ಮಾಜಿ ಅಧ್ಯಕ್ಷನನ್ನು ಓಕೆ ಏನು ಮಾಡ್ತಾರೆ, ತೆಗೆದು ಹಾಕ್ತಾರೆ. ಇಷ್ಟು ನಿಮಗೆ ಗೊತ್ತಿರಲಿ. ಓಕೆ, ಬಟ್ ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ, ರಾಜ್ಯಪಾಲರು ನೇಮಕ ಮಾಡಬಹುದು ಅಷ್ಟೇ. ಓಕೆ, ಸೊ ಅವ್ರನ್ನ ತೆಗೆದು ಹಾಕತಕ್ಕಂಥ ಅಧಿಕಾರ ಇಲ್ಲ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಹಾಗಾದರೆ ರಾಜ್ಯಪಾಲರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? ರಾಜ್ಯಪಾಲರ ಬಗ್ಗೆ ಹೇಳ್ತಕ್ಕಂಥ ವಿಧಿ 153ನೇ ವಿಧಿ ಅಂತ ಹೇಳ್ತೀವಿ. ಹಾಗಾದರೆ ರಾಜ್ಯಪಾಲರ ನೇಮಕದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 155ನೇ ವಿಧಿ ಅಂತ ಹೇಳ್ತೇವೆ. ಸೊ ಯಾಕೆ ನ್ಯೂಸಲ್ಲಿ ಯಾವುದೇದು ಇರುತ್ತಲ್ವಾ, ಸೊ ಅದರ ರಿಲೇಟೆಡ್ ನಿಮಗೆ ಆರ್ಟಿಕಲ್ಸ್ಗಳು ಗೊತ್ತಿರಬೇಕು ಕೇಳ್ತಾನೆ. ಓಕೆ, ಸೊ ಹಾಗಾದರೆ ಇದು ಎಷ್ಟನೇ ಒಂದು ಭಾಗದಲ್ಲಿ ಕಂಡುಬರ್ತದೆ? 14ನೇ ಭಾಗದಲ್ಲಿ ಕಂಡುಬರ್ತವೆ ಇವೆಲ್ಲವೂ ಸಹ. ಓಕೆ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿದಾವಲ್ವಾ ಇವೆಲ್ಲವೂ ಸಹ 14ನೇ ಆರ್ಟಿಕಲಲ್ಲಿ ಕಂಡುಬರ್ತವೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಹಾಗಾದರೆ ಈ ಒಂದು SPSC ಅಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ? ರಾಜ್ಯಪಾಲರಿಗಿದೆ. ಹಾಗೆ JPSC ಅಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತ. ಸರ್ JPSC ಇದಾವ ಮೀನ್ಸ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ. ಹೌದು, ಇದೆಯಲ್ಲ. ಎಲ್ಲಿದೆ ಅಂತಂದರೆ ಒಂದು ಹರಿಯಾಣ ಮತ್ತು ಪಂಜಾಬ್ನ ಮಧ್ಯ ಕಂಡು ಬರುತ್ತೆ ಇದು JPSC. ಹಾಗಾದರೆ ಹರಿಯಾಣದ ರಾಜ್ಯಪಾಲರು ಇವರನ್ನು ನೇಮಕ ಮಾಡ್ತಾರೆ ಅಥವಾ ಈ ಒಂದು ಪಂಜಾಬ್ನ ರಾಜ್ಯಪಾಲರು ಇವರನ್ನು ನೇಮಕ ಮಾಡ್ತಾರೆ ಅಂತ ಕೇಳಿದ್ರೆ ಇಬ್ಬರೂ ಮಾಡಲ್ಲ. ಇಬ್ಬರ ಮಧ್ಯೆ ಸುಮ್ಮನೆ ಜಗಳ ಆಗಿ ಬರುತ್ತೆ ಅಂತ ರಾಷ್ಟ್ರಪತಿ ಏನು ಹೇಳ್ತಾರೆ, ನಾನೇ ಮಾಡ್ತೀನಿ ಗುರು ಅಂತ ಹೇಳ್ತಾರೆ. ಓಕೆ, ಸೊ ಈ ಒಂದು UPSC ಚೇರ್ಮನ್ ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಿದೆ. JPSC ಅಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಿದೆ. ಹಾಗೆ SPSC ಅಧ್ಯಕ್ಷರನ್ನು ಅಥವಾ ಸದಸ್ಯರನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಕಂಡುಬರುತ್ತೆ. ಬಟ್ ಈ ಮೂವರಲ್ಲಿ ಯಾರನ್ನೇ ಆದರೂ ತೆಗೆಯಲು ಅಧಿಕಾರ ಇರತಕ್ಕಂಥದ್ದು ಒಬ್ಬರಿಗೆ, ದ್ಯಾಟ್ ಈಸ್ ರಾಷ್ಟ್ರಪತಿಗಳು ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ನೀವೇ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಪಕ್ಕಾ ಕ್ವಶನ್ ಬಂದೇ ಬರುತ್ತೆ 100%. ಆ್ಯಂಡ್ ನೆಕ್ಸ್ಟ್ ಬರುವ ಇವಾಗ ನೆಕ್ಸ್ಟ್ ಕ್ವಶನ್, ಕೆಳಗಿನ ರಾಷ್ಟ್ರೀಯ ನಾಯಕರಲ್ಲಿ ಯಾರಿಗೆ ಮಹಾಮನ ಎಂಬ ಅಡ್ಡ ಹೆಸರಿತ್ತು ಅಂತ ಕೇಳಿದ್ದಾನೆ. ಓಕೆ, ಮಹಾಮನ್ ಅಂತ ಹೇಳ್ಬೋದು. ಸೊ ಯಾರು ಅಂತಂದರೆ ಒಂದು ಮದನ್ ಮೋಹನ್ ಮಾಳ್ವಿಯಾ ಅವರು ಅಂತ ಹೇಳ್ತೀವಿ. ಓಕೆ, ಸೊ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗಿದೆ ಅನಿಸುತ್ತೆ, ಸ್ಟ್ಯಾಟಿಕ್ ಕ್ವಶನ್ಗಳು ಕಂಟಿನ್ಯೂ ಆಗಿದೆ. ಓಕೆ, ಜಸ್ಟ್ ಅದನ್ನು ಟ್ರ್ಯಾಕ್ ಮಾಡಿ ನೋಡಿಕೊಂಡೆ, ಅದು ಸಮ್ ಟೈಪಿಂಗ್ ಮಾಡುವಾಗ ಸಮ್ ಎಡಿಷ್ನಲ್ ಬೇರೆ ಕಡೆಯಿಂದ ಆ್ಯಡ್ ಮಾಡ್ಕೊಂಡಿದ್ದಾರೆ ಕ್ವಶನ್ಗಳನ್ನು.
ಸೊ ಇನ್ನೊಂದು 10 ನಿಮಿಷ ಏನು ಅಂತಂದರೆ ಈ ಸಮ್ ಜಿ ಕೆ ಕ್ವಶನ್ಗಳನ್ನು ನೋಡ್ಕೊಳ್ಳುವ. ಓಕೆ, ಸ್ಟ್ಯಾಟಿಕಲ್ಲಿ ಇರತಕ್ಕಂಥ ಕ್ವಶನ್ಗಳನ್ನು ನೋಡ್ಕೊಳ್ಳುವ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ 30 ನಿಮಿಷ ಆದ ನಂತರ ನೆಕ್ಸ್ಟ್ ಕ್ಲಾಸ್ ಏನು ಕೊಡುತ್ತೆ ಅಲ್ಲ, ಸೊ ಅದರಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೇನೆ ಸರಿಯಾಗಿರ್ತಕ್ಕಂಥ ಮತ್ತೆ ಕಂಟಿನ್ಯೂ ಕ್ವಶನ್ಸ್ಗಳನ್ನು. ಓಕೆ, ಸೊ ಹಾಗೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಚಾಲುಕ್ಯ ಆಡಳಿತಗಾರ ಪುಲಿಕೇಶಿ ಎರಡರ ಆಸ್ಥಾನದ ಕವಿ ಯಾರು ಅಂತ ಕೇಳಿದ್ದಾರೆ. ಚಾಲುಕ್ಯ ಆಡಳಿತಗಾರ ಪುಲಿಕೇಶಿ ಎರಡನೇ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿಯ ಆಸ್ಥಾನದ ಕವಿ ಯಾರು ಅಂತ. ಯಾರು ಇರ್ಬೋದು ಈ ಒಂದು ಆಸ್ಥಾನದ ಕವಿ? ಯಾರು ಅಂದರೆ ಈ ಒಂದು ಐಹೊಳೆ ಶಾಸನವನ್ನು ರಚನೆ ಮಾಡಿರ್ತಕ್ಕಂಥ ರವಿಕೀರ್ತಿ ಅಂತ ಹೇಳ್ತೀವಿ. ಸೊ ನಿಮ್ಗೆ ಗೊತ್ತಿರಲಿ, ರವಿಕೀರ್ತಿಯವರು ರಚನೆ ಮಾಡಿರ್ತಕ್ಕಂಥ ಐಹೊಳೆ ಶಾಸನ ಏನಿದೆ ಅಲ್ವಾ, ಈ ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯದ ಬಗ್ಗೆ ತಿಳಿಸ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದೇ ರವಿಕೀರ್ತಿಯವರು ಯಾರಿಗೆ ಹೋಲಿಕೆ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಾನೆ. ಯಾರಿಗೆ ಹೋಲಿಕೆ ಮಾಡ್ಕೊಂಡಿದ್ದಾರೆ ಇವರು? ಯಾರಿಗೆ ಅಂದರೆ ದ್ಯಾಟ್ ಈಸ್ ಒಂದು ಕಾಳಿದಾಸರಿಗೆ ಹೋಲಿಕೆ ಮಾಡ್ಕೊಂಡಿದ್ದಾರೆ. ಓಕೆ, ಕಾಳಿದಾಸ ಹೇಗಲ್ವಾ ಅವರ ಒಂದು ಕಾಲದಲ್ಲಿ, ನಾನೂ ಸಹ ನನ್ನ ಕಾಲದಲ್ಲಿ ನಾನೇ ಹಾಗೆ ದ ಗ್ರೇಟ್ ಅಂತ ಕರ್ಕೊಂಡಿದ್ದಾರೆ. ಯಾರು ಅಂದರೆ ದ್ಯಾಟ್ ಈಸ್ ರವಿಕೀರ್ತಿಯವರು ಅಂತ ಹೇಳ್ತೀವಿ ಸರ್. ಸೊ ಇರೋದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಕಾಳಿದಾಸ ಯಾರ ಆಸ್ಥಾನದಲ್ಲಿ ಕಂಡು ಬರ್ತಿದ್ರು? ಗುಪ್ತರ ಆಸ್ಥಾನದಲ್ಲಿ ಕಂಡು ಬರ್ತಿದ್ರು, ಎರಡನೇ ಚಂದ್ರಗುಪ್ತ ಅಂತ ಹೇಳ್ತೀವಿ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಪಕ್ಷಿ ವಿಜ್ಞಾನಿ ಎಂದು ಯಾರನ್ನು ಕರೆಯಲಾಗ್ತದೆ ಅಂತ ಕೇಳ್ತಾನೆ. ಯಾರನ್ನು ನಾವು ಕರಿತೀವಿ ಪಕ್ಷಿ ವಿಜ್ಞಾನಿ ಅಂತ? ದ್ಯಾಟ್ ಇಸ್ ಒಂದು ಸಲೀಂ ಅಲಿ ಅವರನ್ನು ಕರಿತೀವಿ. ಹಾಗೆ ಒಂದು ರಾಷ್ಟ್ರೀಯ ಸ್ಪ್ಯಾರೋ ದಿನ ಅಂತ ಹೇಳ್ತೀವಿ. ರಾಷ್ಟ್ರೀಯ ಸ್ಪ್ಯಾರೋ ದಿನ ಯಾವಾಗ ಕಂಡು ಬರುತ್ತೆ? ಓಕೆ, ನ್ಯಾಷನಲ್ ಸ್ಪ್ಯಾರೋ ಡೇ ಇದು ಕಂಡುಬರ್ತಕ್ಕಂಥದ್ದು ದ್ಯಾಟ್ ಈಸ್ ಈ ಒಂದು ಮಾರ್ಚ್ 20 ಅಂತ ಹೇಳ್ತೀವಿ. ಮಾರ್ಚ್ 20 ರಾಷ್ಟ್ರೀಯ ಪಕ್ಷಿ ದಿನ ಅಂತ ಹೇಳ್ತೀವಿ. ಹಾಗೆ ಇದೇ ಒಂದು ಮಾರ್ಚ್ 20ಕ್ಕೆ ನಾವು ಇನ್ನೊಂದು ಹೆಸರನ್ನು ಸಹ ಹೇಳ್ತೀವಿ ಅಲ್ವಾ, ಇನ್ನೊಂದು ದಿನ ಸಹ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ ಅಂತಂದರೆ ದ್ಯಾಟ್ ಈಸ್ ವರ್ಲ್ಡ್ ಹ್ಯಾಪಿನೆಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಓಕೆ, ವರ್ಲ್ಡ್ ಹ್ಯಾಪಿನೆಸ್ ಡೇ ಅಂತ ಯಾವಾಗ ಅಂದರೆ ಒಂದು ಮಾರ್ಚ್ 20ಗೆ ಆಚರಣೆ ಮಾಡ್ತೀವಿ. ಸೊ ಇದೇ ಒಂದು ಮಾರ್ಚ್ 20ಗೆ ಹ್ಯಾಪಿನೆಸ್ ಡೇ ಏನಿದೆ ಅಲ್ವಾ, ಅವತ್ತೇ ಹ್ಯಾಪಿನೆಸ್ ಇಂಡೆಕ್ಸ್ ರಿಲೀಸ್ ಆಗುತ್ತೆ. ಓಕೆ, ವಿಶ್ವ ಸಂತೋಷ ಸೂಚ್ಯಂಕ ರಿಲೀಸ್ ಆಗುತ್ತೆ. ಹಾಗಾದರೆ ಆ ಒಂದು ಸಂತೋಷ ಸೂಚ್ಯಂಕದಲ್ಲಿ ಕಂಡುಬರ್ತಕ್ಕಂಥ ಮೊದಲ ದೇಶ ಯಾವುದು ಅಂತ, ದ ಟಾಪ್ ರ್ಯಾಂಕ್ಡ್ ಕಂಟ್ರಿ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಫಿನ್ಲ್ಯಾಂಡ್ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಭಾರತ ಸ್ಥಾನಮಾನ ಎಷ್ಟಿದೆ ಈ ವರ್ಷ? 116ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರ್ತಾ ಇದೆ. ಹೋದ ವರ್ಷ ಎಷ್ಟಿತ್ತು ಅಂತ ಹೇಳಿದ್ರೆ 118ನೇ ಸ್ಥಾನದಲ್ಲಿ ನಾವಿದ್ವಿ. ಸೊ ಅವಾಗ 2 ಸ್ಥಾನಗಳಲ್ಲಿ ಬೆಟರ್ ಆಗಿದೆ. ಸೊ 116ರಲ್ಲಿ ನಾವಿದ್ದೀವಿ. ಆ್ಯಂಡ್ ನಿಮಗೆ ಇನ್ನೊಂದು ಗೊತ್ತಿರಲಿ, SSC ಎಕ್ಸಾಮಲ್ಲಿ, ಸ್ಪೆಷಲಿ SSC ಎಕ್ಸಾಮಲ್ಲಿ ಈ ಕ್ವಶನ್ನ ಫೋಕಸ್ ಮಾಡ್ತಾನೆ ಸಂತೋಷ ಸೂಚ್ಯಂಕದಲ್ಲಿ. ಓಕೆ, ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ. ಸೊ ಏನು ಅಂತಾರೆ, ನಮ್ಮ ಭಾರತ ದೇಶ ಇದೆ ಅಲ್ವಾ, ಇಲ್ಲಿ ನಮ್ಮ ಭಾರತ ದೇಶ ಇದೆ. ಸೊ ನಮ್ಮ ಭಾರತ ದೇಶದ ನೆರೆಯ ದೇಶಗಳೇನಿದಾವಲ್ವ, ಆ ನೆರೆಯ ದೇಶಗಳ ಈ ಸಂತೋಷ ಸೂಚ್ಯಂಕದ ಒಂದು ಸೂಚ್ಯಂಕ ಎಷ್ಟು ಅಂತ ಕೇಳ್ತಾನೆ. ಬೆಟರ್ ಇದಾವ ಇಲ್ವಾ ಅಂತ. ಲೈಕ್ ಸ್ಟೇಟ್ಮೆಂಟ್ ಬೇಸ್ಡ್ ಮೇಲೆ ಕೊಡ್ತಾನೆ. ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಡ್ತಾನೆ, ಈ ಪಾಕಿಸ್ತಾನವು ಭಾರತಕ್ಕಿಂತ ಅತಿ ಸಂತೋಷವಾಗಿದೆ ಅಂತ ಕೇಳಬಹುದು ನಿಮಗೆ. ಹೌದಾ? ಎರಡನೇ ಒಂದು ಹೇಳಿಕೆ ಏನು ಅಂತಂದರೆ, ನೇಪಾಳವು ಭಾರತಕ್ಕಿಂತ ಕಡಿಮೆ ಸಂತೋಷವಾಗಿದೆ ಅಂತ ನಿಮಗೆ ಕೊಡ್ಬೋದು. ಸೊ ಈ ಮೇಲಿನ ಹೇಳಿಕೆಗಳು ಎಷ್ಟು ಸರಿ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವೇನಂತ ಹೇಳ್ತೀರಾ? ಎಷ್ಟು ಹೇಳಿಕೆಗಳು ಸರಿ ಇದ್ದಾವೆ? 2 ಹೇಳಿಕೆಗಳು ತಪ್ಪಿದ್ದಾವೆ. ಯಾಕೆ ಅಂತಂದರೆ ಪಾಕಿಸ್ತಾನ, ಓಕೆ ನಾನು ಏನಂತ ಹೇಳಿದೆ, ಓಕೆ ಜಸ್ಟ್ ಐ ಫಾರ್ಗೊಟ್ ದ್ಯಾಟ್. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಬಟ್ ಕರೆಕ್ಟ್ ಆಗಿರೋದು ಹೇಳ್ತೀನಿ ಇವಾಗ ಕೇಳಿ. ಏನು ಅಂತಂದರೆ ಪಾಕಿಸ್ತಾನ ನಮ್ಮ ಭಾರತಕ್ಕಿಂತ ಖುಷಿಯಾಗಿದೆ. ಹೌದಾ ಸರ್? ಅಲ್ಲಿ ಉಗ್ರವಾದ ಇದೆಯಲ್ವಾ, ಬಟ್ ಇಲ್ಲಿರ್ತಕ್ಕಂಥ ಕರಪ್ಷನ್ ಕಂಪೇರ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಒಂದು ಕರಪ್ಷನ್ ಓಕೆ ಇದೆ ಅಂತ ಹೇಳ್ತಾರೆ. ಯಾರು ಅಂದರೆ, ನಾನು ಹೇಳ್ತಾ ಇಲ್ಲ ಇದನ್ನು, ವಿಶ್ವ ಸಂತೋಷ ವರದಿ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆಗಳು. ಓಕೆ, ಸೊ ನಮ್ಮ ಭಾರತದ್ದು ಎಷ್ಟನೇ ರ್ಯಾಂಕಲ್ಲಿದೆ ಅಂದರೆ 116ನೇದಲ್ಲಿದೆ ಇಂಡಿಯಾದು. ಹಾಗೆ ಈ ಪಾಕಿಸ್ತಾನದ ರ್ಯಾಂಕ್ ಎಷ್ಟು ಕಂಡು ಬರುತ್ತೆ ಅಂದರೆ ನಮಗಿಂತ ಬೆಟರ್ ಇದೆ ರೀ. ಎಷ್ಟಿದೆ? 104ನೇ ರ್ಯಾಂಕಲ್ಲಿದ್ದಾರೆ ಅವರು. ಓಕೆ, ನಮಗಿಂತ ಖುಷಿಯಾಗಿದ್ದಾರೆ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ನೇಪಾಳ ಏನಿದೆ ಅಲ್ವಾ, ಈ ನೇಪಾಳ ಖುಷಿಯಾಗಿರ್ತಕ್ಕಂಥದ್ದು ಎಷ್ಟು ಅಂತಂದರೆ 99ನೇ ಸ್ಥಾನ ಅಂತ ಹೇಳ್ತೇವೆ. 99ನೇದು. ಹಾಗಾದರೆ ಭೂತಾನದ ಈ ವರ್ಷ ಬಿಡುಗಡೆ ಮಾಡಿಲ್ಲ, ರ್ಯಾಂಕ್ ಬಿಡುಗಡೆ ಮಾಡಿಲ್ಲ. ಅದು ಸಹ ನಿಮ್ಗೆ ಗೊತ್ತಿರಲಿ. ಯಾವ ದೇಶದ್ದು, ಯಾವ ಒಂದು ನಮ್ಮ ನೆರೆಯ ದೇಶದ್ದು ಬಿಡುಗಡೆ ಮಾಡಿಲ್ಲ ಅಂತ ಕೇಳ್ತಾನೆ. ಭೂತಾನದ ಬಿಡುಗಡೆ ಮಾಡಿಲ್ಲ ಈ ವರ್ಷ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಚೀನಾದ ಕೇಳ್ಬೋದು. ಚೀನಾದ ಅಪ್ರಾಕ್ಸ್ 60+ ಇರುತ್ತೆ, ಮೀನ್ಸ್ 67 ಇರಬಹುದು ಅದರದ್ದು. ಅದು ಸಹ ನಿಮ್ಗೆ ಗೊತ್ತಿರಲಿ, ಸಮ್ ರಫ್ ನಂಬರ್. ಯಾಕಂದರೆ ಕೇಳೋ ಚಾನ್ಸಸ್ ಇರುತ್ತೆ, ನಮ್ಮ ನೆರೆಯ ರಾಷ್ಟ್ರದ್ದು ಯಾವ್ಯಾವ ಖುಷಿ ಇದ್ದಾವೆ ಅಂತ. ಸೊ ನಿಮ್ಗೆ ಗೊತ್ತಿರಲಿ, ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಈ ಬಾಂಗ್ಲಾದೇಶ ಖುಷಿ ಇಲ್ಲ, ಫುಲ್ ಲೀಸ್ಟಲ್ಲಿದೆ. ಅವ್ರ ಮೇಲೆ ನಾವೇ ಇದ್ದೀವಿ. ಓಕೆ, ಸೊ ನಾವು ಸಹ ಖುಷಿ ಇಲ್ಲ. ಅತಿ ಹೆಚ್ಚು ಖುಷಿಯಾಗಿರ್ತಕ್ಕಂಥ ನಮ್ಮ ನೆರೆಯ ದೇಶ ಯಾವುದು ಅಂದರೆ ದ್ಯಾಟ್ ಈಸ್ ಫಸ್ಟ್ ಚೀನಾ, ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈ ನೇಪಾಳ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ದ ಥರ್ಡ್ ಒನ್ ಯಾವುದು ಅಂದರೆ ಒಂದು ಶ್ರೀಲಂಕಾ ಅಂತ ಹೇಳ್ತೀವಿ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಬಟ್ ಭೂತಾನ್ದು ಹೌದಲ್ವಾ, ಭೂತಾನ್ ಸಹ ಖುಷಿ ಇರೋ ದೇಶ ಅಂದರೆ ಭೂತಾನ್ದು ಈ ವರ್ಷ ರ್ಯಾಂಕ್ ಬಿಟ್ಟಿಲ್ಲ. ಓಕೆ, ಆ್ಯಂಡ್ ದೆನ್ ಪಾಕಿಸ್ತಾನ ಸಹ ನಮಗಿಂತ ಬೆಟರ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೀವಕೋಶಗಳನ್ನು ಕಂಡುಹಿಡಿದ ಮೊದಲ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಜೀವಕೋಶಗಳನ್ನು ಕಂಡುಹಿಡಿದಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ಅಂತ. ಯಾರಿದ್ದಾರೆ? ಜೀವಕೋಶ ಹೇಗಿರುತ್ತೆ? ಚಿಕ್ಕದಾಗಿರುತ್ತೆ ಅಲ್ವಾ. ಸೊ ಚಿಕ್ಕದಾಗಿರುತ್ತೆ ಅಂದರೆ ಅದನ್ನು ನಾವೇನು ಮಾಡಬೇಕು? ಹುಕ್ಕಿಂದ ಹಿಡಿಬೇಕು. ಸೊ ದ್ಯಾಟ್ ಈಸ್ ರಾಬರ್ಟ್ ಹುಕ್ ಅಂತ ಹೇಳ್ತೇವೆ.
ಹುಕ್ ಅಂತ ಹುಕ್ ಅಂದರೆ ನಿಮ್ಗೆ ಗೊತ್ತಲ್ವಾ ಎಂತ ಹೇಳ್ತೀವಿ ಇನ್ನು ಕನ್ನಡದಲ್ಲಿ ಕೊಕ್ಕೆ ಅಂತ ಹೇಳ್ತೀವಿ. ಸೊ ಒಂದು ಕೊಕ್ಕೆ ಮೂಲಕ ನಾವು ಹಿಡಿಬೇಕಾಗತ್ತೆ. ಓಕೆ, ಸೊ ಅದನ್ನು ಪಿನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ರಾಬರ್ಟ್ ಹುಕ್ ಈ ಒಂದು ಜೀವಕೋಶಗಳನ್ನು ಕಂಡುಹಿಡಿದ ಮೊದಲ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ದೆನ್ ಅದರ ಮೇಲೆ ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಲಿವನ್ ಹಾಕ್ ಅಂತ ಹೇಳ್ತೀವಿ. ಓಕೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಆರ್ನೆಸ್ಟ್ ರುದರ್ಫೋರ್ಡ್ ಅವರು. ಸೊ ಈ ಒಂದು ರುದರ್ಫೋರ್ಡ್ ಅವರು ಏನು ಮಾಡ್ತಾರೆ? ಸೊ ಇವರು ಈ ಪ್ರೋಟಾನನ್ನು ಕಂಡುಹಿಡಿತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಗೋಲ್ಡ್ ಫಾಯಿಲ್ ಥಿಯರಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಅಗೇನ್ ರುದರ್ಫೋರ್ಡ್ ಅವರು ಅಂತ ಹೇಳ್ತೀವಿ. ಗೋಲ್ಡ್ ಫಾಯಿಲ್ ಥಿಯರಿ ಅವರು ಏನಂತ ಹೇಳ್ತಾರೆ? ಸೊ ಈ ಒಂದು ಧಾತುವಿನಲ್ಲಿ ಏನಿದೆ, ಸೆಂಟ್ರಲ್ಲಿ ಏನೋ ಒಂದು ಸಮ್ ಎನರ್ಜಿ ಇದೆ ಅಂತ ಹೇಳ್ತಾರೆ ಇವರು. ಓಕೆ, ಸೆಂಟ್ರಲ್ಲಿ ಏನೋ ಒಂದು ಎನರ್ಜಿ ಇದೆ ಆ್ಯಂಡ್ ದೆನ್ ಅದಕ್ಕೆ ಏನಾದರೂ ರಿಫ್ಲೆಕ್ಟ್ ಆಯಿತು ಅಂತಾರೆ, ಅದನ್ನು ರಿಟರ್ನ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಟೋಟಲಿ ಎಷ್ಟು ಪ್ರಯೋಗಗಳನ್ನು ಮಾಡಿದ್ರು? 100 ಪ್ರಯೋಗಗಳನ್ನು ಮಾಡ್ತಾರೆ. ಓಕೆ, 100 ಬಾರಿ ಒಂದು ಗೋಲ್ಡನ್ನು ಅಲ್ಲದ್ರ ಮೇಲೆ ಚಿಮ್ಮಿಸ್ತಾರೆ. ಓಕೆ, ಒಂದು ಸರಿ ಅದು ರಿಟರ್ನ್ ಬರುತ್ತೆ 1000ದಲ್ಲಿ. ಅದು ಎಕ್ಸಾಕ್ಟ್ ನಂಬರ್ ಇದೆಯೋ ಗೊತ್ತಿಲ್ಲ, ಬಟ್ ಬುಕ್ಕಲ್ಲಿ ಅದೇ ಕೊಟ್ಟಿದ್ದಾನೆ. ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮೊದಲನೇ ವಿಶ್ವ ಯುದ್ಧದಲ್ಲಿ ಇಟಲಿಯ ಕ್ರಮವು ಪ್ರಾಥಮಿಕವಾಗಿ ಯಾರ ವಿರುದ್ಧವಾಗಿತ್ತು ಅಂತ ಕೇಳಿದ್ದಾನೆ. ಯಾರ ವಿರುದ್ಧವಾಗಿತ್ತು ಈ ಒಂದು ಇಟಲಿಯವ್ರದ್ದು? ಇಟಲಿ ಯಾರು ಅಪೋಸಿಟ್ ಇದ್ರು ಅಂದರೆ ಈ ಒಂದು ಆಸ್ಟ್ರಿಯಾ ಮತ್ತು ಹಂಗೇರಿಯವರ ಅಪೋಸಿಟ್ ಇದ್ರು. ಹಾಗಾದರೆ ಇಟಲಿ ಅಂತಂದರೆ ಮತ್ತೆ ನಮಗೆ ಕರೆಂಟ್ ಅಫೇರ್ಸಲ್ಲಿ ಏನು ನೆನಪಾಗುತ್ತೆ? ಇಟಲಿ ಅಂತಂದರೆ ಈ ವರ್ಷ, ಸೊ ಮೀನ್ಸ್ 2025ರ ಚಳಿಗಾಲದ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆದಿತ್ತು? ಸೊ ಅದು ಯಾವ ದೇಶದಲ್ಲಿ ನಡೆದಿತ್ತು ಅಂದರೆ ಒಂದು ಇಟಲಿಯಲ್ಲಿ ನಡೆದಿತ್ತು. 2026ರ ಚಳಿಗಾಲದ ಒಲಿಂಪಿಕ್ಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ಚಳಿಗಾಲದ ಒಲಿಂಪಿಕ್ಸ್ ನೆನ್ಪಿಟ್ಕೊಳ್ಳಿ. ಚಳಿಗಾಲದ ಒಲಿಂಪಿಕ್ಸ್ ಮೇಲೆ ಕೇಳ್ತಾನೆ, ಇಟಲಿಯಲ್ಲಿ ಅದು ನಡೆದಿತ್ತು ಈ ವರ್ಷ. ಹಾಗಾದರೆ ಟಾಪಲ್ಲಿ ಇರ್ತಕ್ಕಂಥ ದೇಶ ಯಾವುದು ಅಂತ ಈ ಒಂದು ಪದಕ ಪಟ್ಟಿಯಲ್ಲಿ? ದ್ಯಾಟ್ ಇಸ್ ಒಂದು ನಾರ್ವೇ ದೇಶ ಅಂತ ಹೇಳ್ತೀವಿ. ಯಾವುದು? ನಾರ್ವೇ ದೇಶ. ನಾರ್ವೇ ಅಂದರೆ ನಿಮಗೆ ಮತ್ತೊಂದು ನೆನಪಾಗುತ್ತೆ, ಏನು? ನಾರ್ವೇ ಚೆಸ್. ಓಕೆ, ನಾರ್ವೇ ಚೆಸ್ಸಲ್ಲಿ ರೀಸೆಂಟಾಗಿ ವಿನ್ ಆಗಿರ್ತಕ್ಕಂಥ ನಮ್ಮ ಭಾರತದ ಮೊದಲ ವ್ಯಕ್ತಿ ಯಾರು ಅಂತ? ಯಾರು ಅಂದರೆ ದ್ಯಾಟ್ ಈಸ್ ಒಂದು ಆರ್ ಪ್ರಜ್ಞಾನಂದ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಆರ್ ಪ್ರಜ್ಞಾನಂದ ಅವರು. ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ನಾರ್ವೇ ಅಂತ ಬಂದಾಗ ಮತ್ತೆ ನಿಮಗೆ ನೆನಪಾಗಬೇಕು, ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ಕಂಡುಬರ್ತಕ್ಕಂಥ ಮೊದಲ ದೇಶ ಯಾವುದು ಅಂದರೆ ಒಂದು ನಾರ್ವೇ ಅಂತ ಹೇಳ್ತೀವಿ. ಯಾವುದು? ಒಂದು ನಾರ್ವೇ. ಅಷ್ಟು ಫಿಯರ್ಲೆಸ್ ಇದ್ದಾರೆ ಅಲ್ಲಿರ್ತಕ್ಕಂಥ ಪತ್ರಕರ್ತರು. ಓಕೆ, ಆ್ಯಂಡ್ ದೆನ್ ಅದೇ ದೇಶಕ್ಕೆ ಹೋಗಿರ್ತಕ್ಕಂಥ ನಮ್ಮ ಭಾರತದ ಪ್ರಧಾನಿ ಅಲ್ಲಿಂದ ಮುಜುಗರವಾಗಿ ರಿಟರ್ನ್ ಬರ್ತಾರೆ. ಯಾಕೆ? ಅಲ್ಲಿರ್ತಕ್ಕಂಥ ಫಿಯರ್ಲೆಸ್. ಓಕೆ, ಸೊ ಬಕೆಟ್ ಹಿಡಿತಕ್ಕಂಥ ವ್ಯಕ್ತಿಗಳಲ್ಲ. ಸೊ ಮೀನ್ಸ್ ಅಲ್ಲಿರ್ತಕ್ಕಂಥ ಪ್ರಾಪರ್ ರಿಪೋರ್ಟರ್ಸ್ ಏನು ಮಾಡ್ತಾರೆ? ಕ್ವಶನ್ ಕೇಳ್ತಾರೆ, ಯಾಕೆ ನೀವು ಅನ್ಸ್ಕ್ರಿಪ್ಟೆಡ್ ಆಗಿರ್ತಕ್ಕಂಥ ಈ ಡಿಬೇಟ್ಗೆ ಕೂತ್ಕೊಳ್ಳಲ್ಲ ಅಂತ, ಯಾಕೆ ನೀವು ಪ್ರೆಸ್ ಮೀಟ್ ಮಾಡಲ್ಲ ಅಂತ ಕ್ವಶನ್. ಬಟ್ ಆನ್ಸರ್ ನಿಮ್ಗೆ ಗೊತ್ತಿರುತ್ತೆ, ಯಥಾ ಮೌನವಾಗಿ. ಆ್ಯಂಡ್ ದೆನ್ ರೀಸೆಂಟಾಗಿ ಆಸ್ಟ್ರೇಲಿಯಾದಲ್ಲೂ ಸಹ ಸೇಮ್ ಕ್ವಶನ್, ಯಾಕೆ ನೀವು ಅನ್ಸ್ಕ್ರಿಪ್ಟೆಡ್ ಈ ಪ್ರೆಸ್ ಮೀಟ್ಗಳನ್ನು ಅಟೆಂಡ್ ಮಾಡಲ್ಲ ಅಂತ. ಓಕೆ, ಸೊ ಈ ಒಂದು ವಿಶ್ವ ಪತ್ರಿಕಾ ವರದಿ ಸೂಚ್ಯಂಕದಲ್ಲಿ ನಮ್ಮ ಭಾರತ ಸ್ಥಾನ ಎಷ್ಟಿದೆ? 157ನೇ ಸ್ಥಾನದಲ್ಲಿದ್ದೀವಿ. ನಾರ್ವೇ ಎಷ್ಟರಲ್ಲಿದೆ? ಫಸ್ಟಲ್ಲಿದೆ. ಯಾವ ದೇಶ ಅಂತ ಹೇಳ್ತೀವಿ? ನಾರ್ವೇ ದೇಶ ಅಂತ ಹೇಳ್ತೀವಿ. ಓಕೆ, ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಸೂಚ್ಯಂಕ ಅಂತ ಬಂದರೆ ಮತ್ತೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ? HDI ಇಂಪಾರ್ಟೆಂಟ್ ಆಗುತ್ತೆ. HDIಯಲ್ಲಿ ಎಷ್ಟನೇ ರ್ಯಾಂಕಲ್ಲಿ ನಮ್ಮ ಭಾರತ ಅಂತಂದರೆ ದ್ಯಾಟ್ ಇಸ್ ಒಂದು 130ನೇ ರ್ಯಾಂಕಲ್ಲಿ ನಮ್ಮ HDIಯಲ್ಲಿ ಸ್ಥಾನ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಜೆಂಡರ್ ಗ್ಯಾಪ್ ಇಂಡೆಕ್ಸಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೀವಿ? 131ನೇ ಸ್ಥಾನದಲ್ಲಿ ಜೆಂಡರ್ ಗ್ಯಾಪ್ ಇಂಡೆಕ್ಸಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಕರಪ್ಷನ್ ಇಂಡೆಕ್ಸಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 91ನೇ ಸ್ಥಾನದಲ್ಲಿ ಕರಪ್ಷನ್ ಇಂಡೆಕ್ಸಲ್ಲಿ ಬರುತ್ತೆ. ಓಕೆ, 93ನೇ ಸ್ಥಾನದಲ್ಲಿ 93. ಆ್ಯಂಡ್ ದೆನ್ ನೆಕ್ಸ್ಟ್ ಹಂಗರ್ ಇಂಡೆಕ್ಸಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ಬೋದು? 107ನೇ ಸ್ಥಾನದಲ್ಲಿ ನಾವು ಹಂಗರ್ ಇಂಡೆಕ್ಸಲ್ಲಿ ಸಹ ಇದ್ದಾವೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಪೀಸ್ ಇಂಡೆಕ್ಸ್ ಅಂತ ಕೇಳ್ಬೋದು. ಪೀಸ್ ಇಂಡೆಕ್ಸಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೀವಿ ಅಂದರೆ ನಾವು 127ನೇ ಸ್ಥಾನದಲ್ಲಿ ಕಂಡುಬರ್ತದೆ. ಯಾವ ದೇಶ? ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಒಂದು 2014ರಲ್ಲಿ ಸೃಷ್ಟಿಸಲಾದ ಭಾರತದ 29ನೇ ರಾಜ್ಯ ಯಾವುದು ಅಂತ. ಓಕೆ, ಸೊ ಇಲ್ಲಿ ನಿಮಗೆ ಸ್ವಲ್ಪ ಸ್ಟ್ಯಾಟಿಕ್ ಹೇಳ್ತೀನಿ. ಆ್ಯಂಡ್ ದೆನ್ ಸಮ್ ಸ್ಟೇಟಲ್ಲಿ ಕೇಳ್ತಕ್ಕಂಥ ಎಕ್ಸಾಮ್ಗೆ ಕ್ವಶನ್ಸ್ಗಳನ್ನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ ಈ 1956ಅಲ್ಲಿ ಓಕೆ, ಇವಾಗ 1956ಅಲ್ಲಿ ಎಷ್ಟು ರಾಜ್ಯಗಳು, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಆಗ್ತವೆ? ಟೋಟಲಿ ನಿಮಗೆ 14 ರಾಜ್ಯಗಳು ಪ್ಲಸ್ 6 ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಆಗ್ತವೆ. ಓಕೆ, 14ನ ಬಿಟ್ಟಾಕ್ಬಿಡಿ. ಸೊ ಏನು ಕೇಳ್ತಾನೆ ಅಂದರೆ 14ರಲ್ಲಿ ಯಾವುದಲ್ಲ ಅಂತ ನಿಮಗೆ ಕೇಳ್ಬೋದು. ಬಟ್ ನಿಮಗೆ ಮಿಕ್ಕುಳಿರ್ತಕ್ಕಂಥ ರಾಜ್ಯಗಳು ಗೊತ್ತಿದ್ದರೆ, ಆ್ಯಂಡ್ ನಾವು ಸ್ಥಾಪನೆ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿದ್ದರೆ, ಸೊ ಇದು ನೀವು ಈಸಿಯಾಗಿ ಹೇಳ್ಬೋದಾಗತ್ತೆ. ಓಕೆ, ಸೊ ಇಲ್ಲಿ 15ನೇ ರಾಜ್ಯ ಯಾವುದು ಅಂತ ಕೇಳ್ಬೋದು. ದ್ಯಾಟ್ ಈಸ್ ಒಂದು ಗುಜರಾತ್ ಅಂತ ಹೇಳ್ತೀವಿ. ಯಾವ ರಾಜ್ಯ? ಗುಜರಾತ್. ಯಾವಾಗ ರಚನೆ ಆಯ್ತಿದ್ದು ಒಂದು ಗುಜರಾತ್? 1960ಯಲ್ಲಿ. ಸೊ ರೀಸೆಂಟಾಗಿ ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದು, ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಸೆಕೆಂಡ್ ಯಾವುದು ಅಂತಂದರೆ ನಾಗಾಲ್ಯಾಂಡ್ ಅಂತ ಹೇಳ್ತೀವಿ. ಮೀನ್ಸ್ 16ನೇ ರಾಜ್ಯ ಯಾವುದು ನಮ್ಮ ಭಾರತದ ಅಂದರೆ ಈ ಒಂದು ನಾಗಾಲ್ಯಾಂಡ್. ಯಾವಾಗ ರಚನೆ ಆಯಿತು? 3 ಕೂಡಿಸ್ರಿ 1963 ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂತಂದರೆ ದ್ಯಾಟ್ ಈಸ್ ಒಂದು ಹರಿಯಾಣ ಅಂತ ಹೇಳ್ತೀವಿ. ಯಾವ ರಾಜ್ಯ? ಒಂದು ಹರಿಯಾಣ. ಯಾವಾಗ ಸ್ಥಾಪನೆ ಆಗಿದ್ದು ಹರಿಯಾಣ? 1966ಅಲ್ಲಿ ಸ್ಥಾಪನೆ ಆಗುತ್ತೆ. 1966 ನವೆಂಬರ್ 1 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾಗಾಲ್ಯಾಂಡ್ 1966 ಡಿಸೆಂಬರ್ 10 ಅಂತ ಹೇಳ್ತೇವೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್
ಹರಿಯಾಣ ಆದಂದ್ರೆ ಯಾವ ಸ್ಥಾಪನೆ ಆಗುತ್ತೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ 1971 ಹಿಮಾಚಲ ಪ್ರದೇಶ ಸ್ಥಾಪನೆ ಆಗುತ್ತೆ. ಯಾವ ರಾಜ್ಯ ಅಂತ ಹೇಳ್ತೀವಿ? ಒಂದು ಹಿಮಾಚಲ ಪ್ರದೇಶ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಣಿಪುರ ಅಂತ ಹೇಳ್ತೀವಿ, ತ್ರಿಪುರ ಅಂತ ಹೇಳ್ತೀವಿ, ಆ್ಯಂಡ್ ಸಿಕ್ಕಿಂ ರಾಜ್ಯಗಳು ರಚನೆ ಆಗ್ತವೆ ಯಾವಾಗ ಅಂದರೆ 1972 ಅಲ್ಲಿ. ಸೊ ಅದು ಸಹ ನಿಮಗೆ ಇಂಪಾರ್ಟೆಂಟ್ ಇದೆ, ಅದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು 1985 ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ರಾಜ್ಯ ಯಾವುದು ಅಂತ, ಅದು ಇಂಪಾರ್ಟೆಂಟ್ ಇದೆ. 1985 ಯಾವುದು? ಗೋವಾ ಅಂತ ಹೇಳ್ತೀವಿ, ಯಾವುದು? ಇನ್ನೊಂದು ಅರುಣಾಚಲ ಪ್ರದೇಶ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಸೊ ಇದು ಸಹ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ 29ನೇ ರಾಜ್ಯ ಯಾವುದು? 29ನೇ ರಾಜ್ಯ ಯಾವುದು ಅಂದರೆ ದಟ್ ಇಸ್ ಒಂದು ತೆಲಂಗಾಣ ಅಂತ ಹೇಳ್ತೀವಿ. ಯಾವುದು ರಾಜ್ಯ? ಒಂದು ತೆಲಂಗಾಣ ರಾಜ್ಯ 29ನೇ ರಾಜ್ಯವಾಗಿದೆ ನಮ್ಮ ಭಾರತದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜ್ಯಪಾಲರ ನೇಮಕಾತಿ ನಿಷ್ಪಕ್ಷಪಾತವಾಗಿರಬೇಕು ಎಂದು ಶಿಫಾರಸು ಮಾಡಿದ ಆಯೋಗವು ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಆಯೋಗ ಇದೆ ಇದು? ದ್ಯಾಟ್ ಈಸ್ ಈ ಒಂದು ಸರ್ಕಾರಿ ಆಯೋಗ ಅಂತ ಹೇಳ್ತೀವಿ. ಯಾವುದು ಅಂತ ಹೇಳ್ತೀವಿ? ಒಂದು ಸರ್ಕಾರಿ ಆಯೋಗ. ಸೊ ಈ ಒಂದು ಸರ್ಕಾರಿ ಆಯೋಗ ಏನಂತ ಹೇಳುತ್ತೆ? ರಾಜ್ಯಪಾಲರ ನೇಮಕಾತಿಯಲ್ಲಿ ನಿಷ್ಪಕ್ಷಪಾತವಾಗಿರಬೇಕು. ಓಕೆ, ಸೊ ಇವರು ನಮ್ಮವರು, ಸೊ ಆ ರೀತಿ ಏನು ನೀವು ಭೇದ ಭಾವ ಮಾಡಬಾರ್ದು, ಅವರು ಬೇರೆಯವರು ಹಾಗೆ ಹೇಗೆ ಅಂತ ಏನು ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾರು ಅಂದರೆ ಒಂದು ಸರ್ಕಾರಿ ಆಯೋಗ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಫಜಲ್ ಅಲಿ ಆಯೋಗ ಇದೆ. ಮೀನ್ಸ್ ರಾಜ್ಯಗಳ ರಚನೆ ಬಗ್ಗೆ ಹೇಳುತ್ತೆ. ರಾಜ್ಯಗಳ ರಚನೆ ನೀವು ಮಾಡ್ಕೊಳ್ಬೋದು ಅಂತ ಹೇಳುತ್ತೆ. ಸೊ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ಇವರೇ ರಚನೆ ಮಾಡಿ ಹೋಗ್ತಾರೆ. ಓಕೆ, ಯಾರು ಅಂದರೆ ಒಂದು ಫಜಲ್ ಅಲಿ ಆಯೋಗ ಅಂತ ಹೇಳ್ತೀವಿ. ಇದು ರಚನೆ ಆಗಿರೋವಾಗ 1953 ಇದು ರಚನೆ ಆಗುತ್ತೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಮಂಡಲ ಆಯೋಗ ಇಂಪಾರ್ಟೆಂಟ್ ಆಗುತ್ತಲ್ಲ. ಮಂಡಲ ಆಯೋಗ ಎದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಮಂಡಲ ಆಯೋಗ OBC ಆಯೋಗ ಅಂತ ಹೇಳ್ತೀವಿ. OBC ಎರಡನೇ ಆಯೋಗ ಯಾವುದು ಅಂತ ಕೇಳಿದ್ರೆ ದ್ಯಾಟ್ ಇಸ್ ಒಂದು ಮಂಡಲ ಆಯೋಗ ಅಂತ ಹೇಳ್ತೀವಿ. ಫಸ್ಟ್ನೇದು ಯಾವುದು? ಕಾಕಾ ಖಾಲೇಲ್ಕರ್ ಆಯೋಗ ಅಂತ ಹೇಳ್ತೀವಿ. ಯಾವುದು ಅಂದರೆ ಒಂದು ಕಾಕಾ ಖಾಲೇಲ್ಕರ್ ಆಯೋಗ ಮೊದಲ OBC ಆಯೋಗ. ಎರಡನೇ ಆಯೋಗ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಮಂಡಲ ಆಯೋಗ ಅಂತ ಹೇಳ್ತೀವಿ. ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು CGL ಕೇಳಿದ್ದಾನೆ, ಸ್ಟೇಟ್ ಗೌರ್ಮೆಂಟಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಎಲಿಸಾ ಸಂಪೂರ್ಣ ರೂಪ ಯಾವುದು ಅಂತ ಕೇಳಿದ್ದಾನೆ. ಏನು ಈ ಒಂದು ಎಲಿಸಾದ ಒಂದು ಸಂಪೂರ್ಣ ರೂಪ? ಎಲಿಸಾ ಇದಕ್ಕೆ ನಾವು ಯೂಸ್ ಮಾಡ್ತೀವಿ, ಏಡ್ಸನ್ನು ಪತ್ತೆ ಹಚ್ಚಕ್ಕೆ ನಾವು ಎಲಿಸಾ ಯೂಸ್ ಮಾಡ್ತೇವೆ. ಯಾವುದಂತ ಹೇಳ್ತೀವಿ? ಒಂದು ಏಡ್ಸ್ನ ಪತ್ತೆ ಹಚ್ಚಕ್ಕೆ ಎಲಿಸಾ ಟೆಸ್ಟ್ನ ನಾವು ಯೂಸ್ ಮಾಡ್ತೀವಿ. ಹಾಗಾದರೆ ಎಲಿಸಾ ಫುಲ್ ಫಾರ್ಮ್ ಏನು ಅಂದರೆ ದ್ಯಾಟ್ ಇಸ್ ಒಂದು ಎನ್ಸೈಮ್ಡ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಅಸ್ಸೆ ಅಂತ ಹೇಳ್ತೀವಿ. ಇಮ್ಯುನೋ ಸಾರ್ಬೆಂಟ್ ಅಸ್ಸೆ ಅನ್ನೋದು ಈ ಒಂದು ಎಲಿಸಾದ ಸಂಪೂರ್ಣ ರೂಪವಾಗಿದೆ. ಓಕೆ, ಹಾಗಾದರೆ ಏಡ್ಸ್ ದಿನ ಯಾವಾಗಿದೆ? ಏಡ್ಸ್ ದಿನ ಕಂಡುಬರೋದು ನಿಮಗೆ ಡಿಸೆಂಬರ್ 1 ಕಂಡುಬರುತ್ತೆ. ಹಾಗೆ ಈ ಒಂದು ಏಡ್ಸ್ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತ ನಿಮಗೆ ಕೇಳ್ಬೋದು. ಓಕೆ, ರಿಸರ್ಚ್ ಸೆಂಟರ್ ಎಲ್ಲಿ ಕಂಡುಬರುತ್ತೆ? ನಿಮಗೆ ಪುಣೆಯಲ್ಲಿ ಕಂಡುಬರುತ್ತೆ. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಅತಿ ಹೆಚ್ಚು ಈ ಒಂದು ಏಡ್ಸನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ತಾನೆ? ಬಿಹಾರ ರಾಜ್ಯ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ರಾಜ್ಯ ಸರ್ಕಾರವು ತನ್ನ 5 ವರ್ಷಗಳ ಅವಧಿ ಮುಗಿಯುವ ಮೊದಲೇ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ವಿಸರ್ಜಿಸಿದರೆ ಸಾಮಾನ್ಯವಾಗಿ ಡ್ಯಾಶ್ ಒಳಗೆ ಮರುಚುನಾವಣೆಗಳನ್ನು ನಡೆಸಬೇಕು ಅಥವಾ ನಡೆಯಬೇಕು ಅಂತ ಹೇಳಿದ್ದಾರೆ. ಎಷ್ಟು ತಿಂಗಳ ಒಳಗೆ ನಡೆಯಬೇಕು? ನಿಮ್ಗೆ ಗೊತ್ತಿರಲಿ. 61ನೇ ವಿಧಿಯ ಅನ್ವಯ ಏನಾದರೂ ರಾಷ್ಟ್ರಪತಿಗಳು ತೆಗೆದುಹಾಕಲ್ಪಟ್ಟರೆ ಅದಾದ 6 ತಿಂಗಳ ಒಳಗೆ ಎಲೆಕ್ಷನ್ ಆಗಬೇಕು ಅಂತ ಹೇಳುತ್ತೆ. ರಾಷ್ಟ್ರಪತಿಗಳದ್ದು ಸಹ. ರಾಷ್ಟ್ರಪತಿ ಏನಾದರೂ ಹುದ್ದೆಯಲ್ಲಿ ರಾಷ್ಟ್ರಪತಿಯವರು ಇರಲಿಲ್ಲ ಅಂತಂದರೆ, ಅವ್ರದ್ದು ಅಕಾಲಿಕ ಮರಣವಾಗಿರಲಿಲ್ಲ ಅಂದರೆ ಅವರನ್ನು ತೆಗೆದುಹಾಕೋದಾಗಿರಲಿ, ಆ್ಯಂಡ್ ದೆನ್ ಏನೋ ಆಗಿ ಅವರು ಇಲ್ಲೇ ಇರಲಿ, ಸೊ 6 ತಿಂಗಳ ಒಳಗೆ ಎಲೆಕ್ಷನ್ ಆಗಬೇಕು ಅಂತ ಹೇಳುತ್ತೆ. ಹಾಗೆ ರಾಷ್ಟ್ರಕ್ಕೆ ರಾಷ್ಟ್ರಪತಿಗಳು ಎಷ್ಟು ಇಂಪಾರ್ಟೆಂಟ್ ಅಲ್ವಾ, ಹಾಗೆ ಗ್ರಾಮಕ್ಕೆ ಗ್ರಾಮ ಪಂಚಾಯತ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವು 6 ತಿಂಗಳ ಒಳಗೆ ಎಲೆಕ್ಷನ್ ಮಾಡಬೇಕು ಅಂತ ಹೇಳುತ್ತೆ. ಸೊ 6 ತಿಂಗಳು ನೆನಪಿಟ್ಕೊಳ್ಳಿ, ಕಾಮನ್ ಇದೆ ಎರಡರಲ್ಲೂ ಸಹ. ಆ್ಯಂಡ್ ನೆಕ್ಸ್ಟ್ ಬಟ್ ಹಾಗಾದರೆ ಒಂದು ವೈಸ್ ಪ್ರೆಸಿಡೆಂಟ್ ಇಂಪಾರ್ಟೆಂಟ್ ಅಥವಾ ಇಂಪಾರ್ಟೆಂಟ್ ಇಲ್ವಾ? ಇಂಪಾರ್ಟೆಂಟ್ ಇಲ್ಲ. ಯಾಕೆ ಅಂದರೆ ಅವರು ಎಲೆಕ್ಷನ್ ಯಾವಾಗಾದರೂ ಮಾಡಿ ಅಂತ ಹೇಳುತ್ತೆ. ಓಕೆ, ಬೇಗ ಮಾಡ್ತಾರೆ, ಬಿಕಾಸ್ ಯಾಕಂದರೆ ಎಲೆಕ್ಷನ್ ಅವರಿಗೆ ಅಧಿಕಾರ ಬೇಕು, ಮಾಡೇ ಮಾಡ್ತಾರೆ. ಬಟ್ ಸಂವಿಧಾನದಲ್ಲಿ ಏನೂ ಸಹ ಉಲ್ಲೇಖ ಮಾಡಿಲ್ಲ ಉಪರಾಷ್ಟ್ರಪತಿಗಳ ಒಂದು ಎಲೆಕ್ಷನ್ ಬಗ್ಗೆ. ಮೀನ್ಸ್ ಇಂತಿಷ್ಟು ದಿನದಲ್ಲೇ ನೀವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿಲ್ಲ, ಬಟ್ ರಾಷ್ಟ್ರಪತಿ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಪಂಚಾಯತಿದು ಸಹ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿನ ಚಕ್ರದ ಬಣ್ಣ ಮತ್ತು ತ್ರಿಜ್ಯಗಳ ಸಂಖ್ಯೆ ಕ್ರಮವಾಗಿ ಅಂತ ಕೇಳಿದ್ದಾನೆ. ಎಷ್ಟು ಕಂಡು ಬರುತ್ತೆ ನಿಮಗೆ? ಅರಗಗಳು ಅಂತ ಹೇಳ್ತೀವಿ ಇನ್ ಕನ್ನಡದಲ್ಲಿ. ಓಕೆ, ಸೊ ನಾವೇನಂತ ಹೇಳ್ತೀವಿ? ಕಡ್ಡಿ ಅಂತ ಹೇಳ್ತಿದ್ವಿ ಚಿಕ್ಕವರಿದ್ದಾಗ. ಓಕೆ, ಸೊ ಅವುಗಳನ್ನ ನಾವೇನಂತ ಹೇಳಬೇಕು? ಅರಗಗಳು ಅಂತ ಹೇಳಬೇಕು. ಎಷ್ಟು ಅರಗಗಳು ಕಂಡುಬರ್ತವೆ ಅದರಲ್ಲಿ? ಎಷ್ಟು ಕಂಡುಬರ್ತವೆ ಅಂದರೆ 24 ಕಂಡುಬರ್ತವೆ. ನಿಮ್ಗೆ ಗೊತ್ತಿದೆ 24. ಹಾಗಾದರೆ ಈ ಒಂದು ಚಕ್ರದ ಬಣ್ಣ ಯಾವುದು ಅಂತ ಏನು ಅಂತ ಹೇಳ್ತೀವಿ? ಅದನ್ನು ನಾವು ನೇವಿ ಬ್ಲೂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನೇವಿ ಬ್ಲೂ. ನೆನ್ಪಿಟ್ಕೊಳ್ಳಿ, ನೇವಿ ಬ್ಲೂ ಅಂತ ಹೇಳ್ತೀವಿ, ರಾಯಲ್ ಬ್ಲೂ ಅಲ್ಲ, ನೇವಿ ಬ್ಲೂ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ವಾಯುಪಡೆಯ ಹೆಸರಿನಿಂದ ರಾಯಲ್ ಎಂಬ ಪೂರ್ವ ಪ್ರತ್ಯಯವನ್ನು ಯಾವ ವರ್ಷದಲ್ಲಿ ತೆಗೆದುಹಾಕಲಾಯಿತು ಅಂತ ಕೇಳಿದ್ದಾನೆ. ಸೊ ನಮ್ಮದು ರಾಯಲ್ ನೇವಿ ಇತ್ತಾ? ಹೌದು, ರಾಯಲ್ ನೇವಿ ಇತ್ತು. ಯಾಕೆ? ನಮ್ಮ ಭಾರತ ದೇಶವನ್ನು ಆಳ್ವಿಕೆ ಮಾಡ್ತಿರ್ತಕ್ಕಂಥ ರಾಜರಾಗಿದ್ದರು ಯಾರು? ಬ್ರಿಟಿಷ್ ಕ್ರೌನಲ್ಲಿ ಇತ್ತು. ಸೊ ಹಾಗಾದರೆ ಅದನ್ನು ತೆಗೆದುಹಾಕಿದ್ದು ಯಾವಾಗ ಅಂತ? ಯಾವಾಗ ತೆಗೆದುಹಾಕಿದ್ದಾರೆ ಅದನ್ನು? ಯಾವಾಗ ಅಂದರೆ ದ್ಯಾಟ್ ಇಸ್ 1950ಯಲ್ಲಿ ತೆಗೆದುಹಾಕಿದ್ದಾರೆ. ನಾವು ಯಾವಾಗ ಗಣರಾಜ್ಯ ಹೊಂದಿದ್ವಲ್ಲ, ಸೊ ಅದಾದ ನೆಕ್ಸ್ಟ್ ದಿನವೇ ಏನು ಮಾಡಿದ್ದಾರೆ ಅಂದರೆ, ನಮಗೆ ರಾಯಲ್ ಅಂತಕ್ಕಂಥ ಹೆಸರು ಬೇಡ, ನಾವು ಡೆಮೋಕ್ರಸಿಯಲ್ಲಿ ಇದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಡೆಮೋಕ್ರಸಿ ನಡೀತಾ ಇದೆಯಾ? ಅದನ್ನು ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ, 1950 ಈ ಒಂದು ರಾಯಲ್ ಅಂತಕ್ಕಂಥ ಹೆಸರನ್ನು ತೆಗೆದುಹಾಕ್ತಾರೆ. ಆ್ಯಂಡ್ ರಾಯಲ್ ದಂಗೆ ಯಾವಾಗ ನಡೆದಿತ್ತು ಅಂತ ಕೇಳ್ತೇನೆ? 1946 ಫೆಬ್ರವರಿಯಲ್ಲಿ ಏನಾಗುತ್ತೆ, ಈ ಒಂದು ರಾಯಲ್ ದಂಗೆ ನಡೀತದೆ. ಓಕೆ, ಈ ಒಂದು ಬ್ರಿಟಿಷ್ನ ನೌಕಾದಂಗೆ ಏನಿದೆ ಅಲ್ವಾ, ಮೀನ್ಸ್ ಈ ಒಂದು
ಎಂಪ್ಲಾಯೀಸ್ಗಳು ಇರ್ತಾರಲ್ವ ಅವರು ದಂಗೆನ ಮಾಡ್ತಾರೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ಕ್ರೀಡಾ ಪ್ರಶಸ್ತಿಯನ್ನು ಮೇಜರ್ ಧ್ಯಾನ್ ಚಂದ್ ಅವರ ಹೆಸರಿನಲ್ಲಿ ಮರುನಾಮಕರಣ ಮಾಡಲಾಯಿತು ಅಂತ ಕೇಳಿದ್ದಾನೆ. ಯಾವುದನ್ನು ಮರುನಾಮಕರಣ ಮಾಡಿದ್ದಾರೆ? ಮೇಜರ್ ಧ್ಯಾನ್ ಚಂದ್ ಅವರ ಹೆಸರಲ್ಲಿ ಮರುನಾಮಕರಣ ಮಾಡಿದ್ದಾರೆ. ಹಾಗಾದರೆ ಯಾವುದಿದೆ ಅಂದು ಅಂತ ಹೇಳ್ಬೋದಾ? ಯಾವುದದು? ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಹೇಳ್ತೀವಿ. ಯಾವುದು ಅಂತ ಹೇಳ್ತೀವಿ? ಒಂದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಈ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಎಷ್ಟು ಜನಕ್ಕೆ ನೀಡಲಾಗಿದೆ ಇತ್ತೀಚೆಗೆ? ಅದು ನಿಮ್ಗೆ ಗೊತ್ತಿದೆ, 4 ಜನಕ್ಕೆ ನೀಡಲಾಗಿದೆ. ಅದನ್ನು ಆಲ್ರೆಡಿ ಹೇಳಿದ್ದೀನಿ, ಸೊ ನಿಮ್ಗೆ ಗೊತ್ತಿರೋದು ಇರುತ್ತೆ. ಬಟ್ ಅದನ್ನು ಹೊರತಾಗಿ 2026ರಲ್ಲಿ ಒಬ್ಬರಿಗೆ ಮೇಜರ್ ಧ್ಯಾನ್ ಚಂದ್ ಜೀವಮಾನ ಸಾಧನೆ ಅವಾರ್ಡ್ ನೀಡಲಾಗಿದೆ. ಯಾವುದು? ಮೇಜರ್ ಧ್ಯಾನ್ ಚಂದ್ ಜೀವಮಾನ ಸಾಧನ ಅವಾರ್ಡ್ ನೀಡಲಾಗಿದೆ. ಆ ವ್ಯಕ್ತಿ ಯಾರು ಅಂತ, ಏಕೈಕ ವ್ಯಕ್ತಿ ಯಾರು ಅಂದರೆ ದ್ಯಾಟ್ ಇಸ್ ಒಂದು ಜಾಫರ್ ಇಕ್ಬಾಲ್ ಅವರು ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ RRB ಎಕ್ಸಾಮ್, ಜಾಫರ್ ಇಕ್ಬಾಲ್ ಅವರು. ಹಾಗಾದರೆ ನಿಮಗೆ ಈ ದಿನದ ಹೋಮ್ವರ್ಕ್ ಪ್ರಶ್ನೆ ಏನು ಅಂತಂದರೆ, ಜಾಫರ್ ಇಕ್ಬಾಲ್ ಅವರು ಯಾವ ಕ್ರೀಡೆಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ. ಓಕೆ, ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಇಟ್ಕೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ನೆಕ್ಸ್ಟ್, ಈ ಒಂದು ಕ್ಲಾಸಿನ ಅನಾನುಕೂಲತೆಗಾಗಿ ನಿಮಗೆ ಕ್ಷಮೆಯನ್ನು ಕೋರ್ತೀನಿ. ಬಿಕಾಸ್ ಯಾಕೆಂದರೆ ಕಂಟಿನ್ಯೂ ನಾನು ಏನಂತ ಅಂದ್ಕೊಂಡಿದ್ದೆ ಅಂತಂದರೆ, ಮೀನ್ಸ್ ಟೈಪ್ ಮಾಡೋರಿಗೆ ಹೇಳಿದ್ದೆ, ಲೈಕ್ ಈ ಕ್ವಶನ್ಗಳನ್ನು ಕ್ಯಾರಿ ಆನ್ ಮಾಡಿ ಇದರಲ್ಲಿ ಅದನ್ನು ಕಂಟಿನ್ಯೂ ಟೈಪ್ ಮಾಡ್ಕೊಳ್ಳಿ ಅಂತ. ಬಟ್ ಅವರು ಮಿಸ್ ಮಾಡ್ಕೊಂಡು ಏನು ಮಾಡಿದ್ದಾರೆ, ಸಮ್ ಸ್ಟ್ಯಾಟಿಕ್ ಕ್ವಶನ್ಗಳನ್ನು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಅದಕ್ಕೆ ಸ್ವಲ್ಪ ನಾನು ಸಹ ನೋಡಿರಲಿಲ್ಲ ಬಿಫೋರ್ ದ ಕ್ಲಾಸ್, ಸೊ ಅದಕ್ಕೆ ಕ್ಷಮೆಯನ್ನು ಕೋರ್ತೇನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ಅನ್ನೋದಕ್ಕಿಂತ ಓಕೆ, ಅದೇ ನೆಕ್ಸ್ಟ್ ಸೆಷನಿಂದ ಏನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಅಂದರೆ, ಲಾಸ್ಟ್ 6 ಮಂತ್ದು ಅಂತ ಇದೇನು 400 ಅಂತ ನೋಡ್ಕೊಳ್ತಿದ್ದೀವಲ್ವಾ, ಸೊ ಇದರ ಬದಲಾಗಿ ಮಂತ್ಲಿ ನೋಡ್ಕೊಳ್ಳುವ ಅಂತ. ಒಂದು ಮೀನ್ಸ್ ಇವಾಗ ಮಂತ್ಲಿ ಅಂತಂದರೆ ಸಮ್ ಜಾಸ್ತಿ ಕ್ವಶನ್ಗಳು ನಮಗೆ ಸಿಗ್ತವೆ. ಲೈಕ್ ಇವಾಗ 6 ಮಂತ್ ಅಂದರೆ ಅಪ್ರಾಕ್ಸ್ ನಮಗೆ 600 ಕ್ವಶನ್ಸ್ಗಳು ಸಿಗ್ತವೆ. ಸೊ ಅದನ್ನು ಇನ್ನೊಂದು ಸಾರಿ ರಿವಿಷನ್ ಮಾಡುವ ಅಂತ. ನಿಮಗೇನಾದರೂ ನೆಸಸರಿ ಇತ್ತು ಅಂತಂದರೆ ಓಕೆ, ಲಾಸ್ಟ್ 6 ಮಂತು ಎವ್ರಿ ಮಂತ್ 100 ಕ್ವಶನ್ಸ್ಗಳನ್ನು ಒಂದೊಂದು ಕ್ಲಾಸಲ್ಲಿ, ಇಲ್ಲಾಂದರೆ ಒಂದು 50 ಕ್ವಶನ್ಸ್ಗಳನ್ನು ಒಂದೊಂದು ಕ್ಲಾಸಲ್ಲಿ, ಟೋಟಲಿ 12 ಕ್ಲಾಸ್ ಆಗಿರಲಿ, ಇಲ್ಲಾಂದರೆ 6 ಕ್ಲಾಸ್ ಆದರೆ 6 ಕ್ಲಾಸಲ್ಲಿ ಮಾಡಿ ಅಂತ ಏನಾದರೂ ನಿಮ್ಮದು ರಿಕ್ವೆಸ್ಟ್ ಇತ್ತು ಅಂದರೆ ಆ ರೀತಿ ಸಹ ಮಾಡುವ. ಓಕೆ, ಸೊ ಅದು ನಿಮ್ಮ ಒಂದು ಒಪಿನಿಯನ್ ಏನಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇದಾಗಿತ್ತು ಇಲ್ಲಿವರೆಗೆ ಲಾಸ್ಟ್ 6 ಮಂತಿನ ಕರೆಂಟ್ ಅಫೇರ್ಸ್ನ ಸಮ್ ಫ್ಯೂ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಆ್ಯಂಡ್ ದೆನ್ ಹಾಗೆ ಸಮ್ ಸ್ಟ್ಯಾಟಿಕ್ GK ಕ್ವಶನ್ಸ್ಗಳು. ಸೊ ಇಲ್ಲಿವರೆಗೂ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.